आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीमतो राघवेन्द्रस्य नमामि पदपङ्कजे कामिताशेषकल्याण कलनाकल्पपादपो जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरून् भजे। हरिकथामृतसार गुरुಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಪಡೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಮಹಾ ಭಗವಂತನ ದಾಸೋತ್ತಮರಾದ ವಾಯುದೇವರು ಪರಮಶ್ರೇಷ್ಠವಾದ ಲೋಕಾಧಿಪತ್ಯವನ್ನು ಹೊಂದಿದ್ದಾರೆ. ಕುಚೇಲನ ಅವಲಿಕ್ಕಿಗೆ ಅಪಾರವಾದ ಸಂಪತ್ತನ್ನು ಕೊಟ್ಟ ಶ್ರೀಹರಿಯ ಸರ್ವಶ್ರೇಷ್ಠೋತ್ತಮನಾಗಿರತಕ್ಕಂತಹ ನಮ್ಮ ಈ ವಾಯುದೇವರಿಗೆ ಈ ಪದವಿ ಕೊಡತಕ್ಕಂತಹದ್ದು ಏನು ಆಶ್ಚರ್ಯವಲ್ಲ ಅಂತ ಜಗನ್ನಾಥದಾಸರು ಉದ್ಗಾರವನ್ನು ತೆಗೆದಿದ್ದಾರೆ. ಇವತ್ತು 32ನೇ ಪದ್ಯದಲ್ಲಿ ದ್ವಿಶತಕಲ್ಪಗಳಲ್ಲಿ ಬಿಡದಿ ಹೆಸರಿನಿಂದಲಿ ಕರೆಸಿದನು ತನ್ನೊಷದ ಮರರೊಳಗಿದ್ದು ಮಾಡುವನವರ ಸಾಧನವ ಅಸದುಪಾಸನೆಗೈವ ಕಲ್ಯಾದ್ಯ ಸುರಪರ ಸಂಹರಿಸಿತ ಪೊಂಬಸಿರ ಪದವೈದಿದನು ಗುರು ಪವಮಾನ ಸತಿಯೊಡನೆ. ಪದಚ್ಛೇದ. ದ್ವಿಶತ ಕಲ್ಪಗಳಲ್ಲಿ ಬಿಡದೆ ಈ ಪೆಸರಿನಿಂದಲಿ ಕರೆಸಿದನು ತನ್ನ ವಶದ ಅಮರರ ಒಳಗಿದ್ದು ಮಾಡುವನು ಅವರ ಸಾಧನವ. ಅಸತ್ ಉಪಾಸನೆ ಗೈವ ಕಲಿ ಆದಿ ಅಸುರ ಪರ ಸಂಹರಿಸಿದ ಪೊಂಬಸಿರ ಪದ ಐದಿದನು ಗುರು ಪವಮಾನ ಸತಿಯೊಡನೆ. ವಾಯುದೇವರ 200 ಕಲ್ಪ ಸಾಧನೆಯಿಂದ ವಾಯುದೇವರಿಗೆ ಬ್ರಹ್ಮ ಪದವಿ ಬರುತ್ತೆ ಎನ್ನುವುದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. 200 ಕಲ್ಪಗಳಲ್ಲಿ ತಪ್ಪದೇ ವಾಯುದೇವರು ಈ 100 ನಾಮಗಳಿಂದ ಕರೆಸಿದ್ದಾರೆ. ಹಿಂದೇನು ಹೇಳಿದ್ದಾರಲ್ಲ, ಪಾಹಿ, ಕಲ್ಕಿ, ಸುತೇಜ, ದಾಸ, ಅನೇಕ ಹೆಸರುಗಳನ್ನೇನು ಹೇಳಿದ್ದಾರೆ. ಆ ಹೆಸರುಗಳನ್ನು ಹೇಳಿದ್ದ ಆ ಎಲ್ಲ ಹೆಸರುಗಳಿಂದಲೂ ಕೂಡ ದ್ವಿಶತ ಕಲ್ಪಗಳಲ್ಲಿ ಬಿಡದಿ ಹೆಸರಿನಿಂದಲಿ ಕರೆಸಿದನು. ಅವರ ವಾಯುದೇವರು ಈ 100 ನಾಮಗಳಿಂದಲೂ ಕರೆಸ್ತಾರೆ. 100 ನಾಮಗಳು ಒಬ್ಬರಿಗೆ ಬರುತ್ತೆ. ಬಂದ ಮೇಲೆ ತನ್ನ ವಶದೊಳಗಿರುವ ರುದ್ರಾದಿ ದೇವತೆಗಳ ಒಳಗೆ ನಿಯಾಮಕರಾಗಿದ್ದು ಅವರ ಸಾಧನೆಯನ್ನು ಮಾಡಿಸ್ತಾರೆ. ಎಂತ ದೊಡ್ಡ ಸಾಮರ್ಥ್ಯ ನೋಡ್ರಿ. ರುದ್ರಾದಿ ದೇವತೆಗಳ ಒಳಗಿದ್ದು ಅವರ ಎಲ್ಲ ಶ್ರೇಷ್ಠವಾಗಿರತಕ್ಕಂತಹ ವ್ಯಾಪಾರಗಳನ್ನು ಮಾಡಿಸ್ತಾರೆ. ತನ್ನೊಷದ ಅಮರರೊಳಗಿದ್ದು ಮಾಡುವವನು ಅವರ ಸಾಧನವ. ಇದಾದ ಮೇಲೆ ಬರೀ ದೇವತೆಗಳಲ್ಲಿ ಮಾತ್ರ ಅಲ್ಲ, ದೈತ್ಯರಲ್ಲೂ ಇವರು ಇರ್ತಾರೆ ಅಂತಾರೆ. ಅಸದುಪಾಸನೆಗೆ ಇವ ಕೆಟ್ಟ ಉಪಾಸನೆಯನ್ನು ಮಾಡ್ತಾರೆ. ನಾನೇ ಪರಮಾತ್ಮ, ನಾನು ಪರಮಾತ್ಮ ಒಂದೇ ಎಂಬುದಾಗಿ ಇದೆಲ್ಲ ಅಸದುಪಾಸನೆಯನ್ನು ಮಾಡತಕ್ಕಂಥ ಅಸುರಪರ, ಕಲ್ಯಾದ್ಯಸುರಪರ, ಕಲಿಯೇ ಮೊದಲಾಗಿರ್ತಕ್ಕಂತಹ ಅಸುರ ರಾಜರನ್ನ, ಅನೇಕ ರಾಜರನ್ನ ಗುರು ಪವಮಾನ ಅವರನ್ನ ಸಂಹಾರ ಮಾಡಿ ಪತ್ನಿಯೊಂದಿಗೆ ಬ್ರಹ್ಮ ಪದವಿಯನ್ನ ಹೊಂದುತ್ತಾರೆ ಎಂಬುದನ್ನ ಜಗನ್ನಾಥದಾಸರು ವಾಯುದೇವರ ಅದ್ಭುತವಾದ ಮಹಿಮೆಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. 200 ಕಲ್ಪಗಳಲ್ಲಿ ವಾಯುದೇವರು ಈ 100 ನಾಮಗಳಿಂದ ಕರೆಸ್ತಾರೆ. ತನ್ನ ವಶದೊಳಗಿರ್ತಕ್ಕಂತಹ ರುದ್ರಾದಿ ದೇವತೆಗಳ ಒಳಗೆ ನಿಯಾಮಕರಾಗಿದ್ದು ಆ ರುದ್ರಾದಿ ದೇವತೆಗಳ ಅಂದ್ರೆ ರುದ್ರದೇವರು ಅಂತ ಅಷ್ಟೇ ಅಲ್ಲ, ರುದ್ರದೇವರಿಂದಲೇ ಆರಂಭ ಮಾಡಿಕೊಂಡು ಸಕಲ ಜೀವನ ಒಳಗೆ ತಾವಿದ್ದು ನಿಯಾಮಕರಾಗಿದ್ದು ಅವರ ಸಾಧನೆಯನ್ನು ಮಾಡಿಸ್ತಾರೆ. ಅಸದುಪಾಸನೆಯನ್ನು ಮಾಡತಕ್ಕಂಥ ಸುಳ್ಳಾದ, ತಪ್ಪಾದ, ಶಾಸ್ತ್ರ ವಿರುದ್ಧವಾದ ಉಪಾಸನೆಯನ್ನು ಮಾಡತಕ್ಕಂತಹ ಕಲ್ಯಾದಿ
ದೈತ್ಯರನ್ನ ಅಸುರ ರಾಜರನ್ನ ಸಂಹಾರ ಮಾಡಿ ಗುರು ಪವಮಾನರಾಯರು ಸತಿಯೊಡನೆ ನಮ್ಮ ಭಾರತೀ ದೇವಿಯೊಂದಿಗೆ ಬ್ರಹ್ಮ ಪದವಿಯನ್ನು ಹೊಂದುತ್ತಾರೆ. ಏವಂಚ ಬ್ರಹ್ಮಮಾನೇನ ಕಲ್ಪದ್ಯುಶತಕೇನ ಚ ಪೂರ್ಣ ಭಕ್ತ ಪೂರ್ಣ ಗುಣೋಪಾಸ್ತಿರ್ಮುಕ್ತೋ ಭವತ್ಯಲಂ. 200 ಬ್ರಹ್ಮಕಾಲ್ಪದ ಸಾಧನೆಯಿಂದ ಬ್ರಹ್ಮ ಹರಿಯ ಪೂರ್ಣ ಗುಣಗಳ ಉಪಾಸನೆಯನ್ನು ಮಾಡಿ ಭಕ್ತಿಯನ್ನು ಪೂರ್ತಿಯಾಗಿ ಅಭಿವ್ಯಕ್ತಿ ಮಾಡಿಕೊಂಡು ಮುಕ್ತರಾಗುತ್ತಾರೆ ಅಂತ ಪ್ರಕಾಶ ಸಂಹಿತಾ ವಚನದ ಭಾವವನ್ನ ಜಗನ್ನಾಥದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ವಾಯುದೇವರು ರುದ್ರಾದಿ ದೇವತೆಗಳ ಒಳಗೆ ನಿಯಾಮಕರಾಗಿದ್ದು ಯೋಗ್ಯೋಪಾಸನೆ ಮಾಡೋದೇ ಅಲ್ಲದೆ ಅಸುರರ ಒಳಗೂ ಇದ್ದು ಅಸದುಪಾಸನೆಯನ್ನ ಮಾಡಿಸ್ತಾರೆ. ನೋಡ್ರಿ, ವಾಯುದೇವರೇ ಇದ್ದು ಅಸದುಪಾಸನೆಯನ್ನ ಮಾಡಿಸ್ತಾರೆ. ಅವರಿಗೆ ಅದು ಬರಬೇಕು. ಆದ್ರಿಂದ ಮಾಡಿಸಿ ಅಸದುಪಾಸನೆಯನ್ನು ಮಾಡಿಸಿ ಅವರನ್ನ ಸಂಹಾರ ಮಾಡಿ ಇದಿಷ್ಟೆಲ್ಲ ಆದ ಮೇಲೆ ಬ್ರಹ್ಮ ಪದವಿಯನ್ನ ಹೊಂದುತ್ತಾರೆ. ಬ್ರಹ್ಮ ಪದವಿಯಲ್ಲಿ ಒಂದು ಕಲ್ಪಕಾಲ ಜ್ಞಾನ ಕಾರ್ಯವನ್ನ ಮಾಡಿ ಮೋಕ್ಷ ಪಡೆಯುತ್ತಾರೆ ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಿಚಾರವನ್ನ ಪುರಂದರದಾಸರು ಒಂದು ದೇವರ ನಾಮದಲ್ಲಿ ಹೇಳ್ತಾರೆ. ದಾಸೋಹಂ ಎಂಬುವನು ಸಾತ್ವಿಕ ಜನರಲ್ಲಿದ್ದು ಮೋಸದ ದೈತ್ಯರಲ್ಲಿ ಸೋಹಮೆಂದು ಶ್ವಾಸ ಜಪಗಳ ಮಾಳ್ಪ ಮಾತರಿಶ್ವದೇವ ಶ್ರೀಶನಾಜ್ಞವಹಿಸಿ ಶಿರದಲ್ಲಿ ವಾಸುದೇವ ರಂಗ ಪುರಂದರ ವಿಠಲ ಶ್ವಾಸ ಜಪದಿಂದ ಪ್ರೀತಿಯ ಬಡಿಸುವ. ದೇವತೆಗಳಲ್ಲಿದ್ದು ಒಳ್ಳೆ ಉಪಾಸನೆಯನ್ನು ಮಾಡುವುದರ ಜೊತೆಗೆ ದೈತ್ಯರಲ್ಲಿದ್ದು ಅಸದುಪಾಸನೆಯನ್ನು ಮಾಡತಕ್ಕಂಥ ಇವರಿಗೆ ಪಾಪ ಬರುತ್ತಾ ಅಂದ್ರೆ ಹರಿಯಾಜ್ಞೆಯಲ್ಲಿ ಅವರವರ ಕಲುಷ ಕರ್ಮವ ಮಾಡಿಸಿ ಜಲರುಹೇಕ್ಷಣನೆಗೆ ಅರ್ಪಿಸುತ್ತ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿಪರ್ ಅವರೊಳಗಿದ್ದು ಸುಖ ಪಡ್ತಾರೆ ಹೊರತು ಇವರಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ದೋಷ ಇಲ್ಲ. ತಾವು ಅದನ್ನ ಅಸದುಪಾಸನೆಯನ್ನು ಮಾಡುವಾಗ ಅದ್ರಲ್ಲಿ ಅಭಿಮಾನ ಇಡೋದಿಲ್ಲ. ಇದು ನಿಜ ಅಂತ ಅವರಿಗೆ ಗೊತ್ತಿಲ್ಲ, ಅದು ಅವರಿಗೆ ಗೊತ್ತಿದೆ, ಇದು ಸರಿಯಲ್ಲ ಅನ್ನೋದು ಗೊತ್ತಿದೆ. ದೈತ್ಯರಿಗೋಸ್ಕರವಾಗಿ ಅದನ್ನು ಮಾಡಿಸ್ತಾರೆ ಎಂಬುದನ್ನ ನಾವಿಲ್ಲಿ ತಿಳಿಯಬೇಕು. ಆದ್ರಿಂದಲೇ ದಾಸೋಹಂ ಎಂಬುದಾಗಿ ಸಾತ್ವಿಕ ಜನರಲ್ಲಿ ಉಪಾಸನೆ ಮಾಡ್ತಾರೆ, ಸೋಹಂ ಎಂಬುದಾಗಿ ಅಸದ ನೀಚರಲ್ಲಿದ್ದು ಅದನ್ನು ಉಪಾಸನೆ ಮಾಡ್ತಾರೆ. ಆದ್ರಿಂದ ಅಸದುಪಾಸನೆಗೆ ಇವ ಎಂಬಲ್ಲಿ ಅಲ್ಪ ವಿರಾಮವನ್ನ ಕಾಮವನ್ನು ಹಾಕೊಳ್ಬೇಕು ಎಂಬುದನ್ನ ನಾವಿಲ್ಲಿ ನೋಡಬೇಕಾಗಿದೆ. ಹೀಗೆ ದ್ವಿಶತಕಲ್ಪಗಳಲ್ಲಿ ಬಿಡದಿ ಬೆಸರಿನಿಂದಲಿ ಕರೆಸಿದನು ತನ್ನ ಶಬ್ದ ಅಮರರೊಳಗಿದ್ದು ಮಾಡುವನವರ ಸಾಧನವ ಅಸದುಪಾಸನೆಗೆ ಇವ ಕಲ್ಯಾದ್ಯ ಸುರಪರ ಸಂಹರಿಸಿ ತಾಪಂಬಸಿರ ಪದವೈದಿದನು ಗುರು ಪವಮಾನ ಸತಿಯೊಡನೆ. ತನ್ನ ಹೆಂಡತಿಯ ಜೊತೆಗೆ ನಿಯತ ಪತ್ನಿ, ಅವಳ ಜೊತೆಗೆ ಇವರು ಶ್ರೇಷ್ಠವಾದ ಬ್ರಹ್ಮ ಪದವಿಯನ್ನು ಹೊಂದುತ್ತಾರೆ ಎಂಬುದನ್ನು ಹೇಳ್ತಾ, ಇನ್ನು ಅಲ್ಲಿ ಎಷ್ಟು ವರ್ಷ ಸಾಧನೆ ಮಾಡುತ್ತಾರೆ, ಎಲ್ಲೆಲ್ಲಿ ತನಕ ಇವರಿಗೆ ಸಾಧನೆಯ ಸಾಮರ್ಥ್ಯ ಇದೆ ಅಂದ್ರೆ ಭಗವದುಪಾಸನೆಯನ್ನು ಮಾಡುವುದು ಎಷ್ಟು ದೂರದ ತನಕ ಮಾಡ್ತಾರೆ. ನಮ್ಮದು ಬರೀ ದೇಹದಲ್ಲಿ ಮಾತ್ರ ಸಾಧನೆ ಸಾಮಾನ್ಯ ಇರೋದು. ಮುಂದೆ ದೇವತೆಗಳದೆಲ್ಲ ಹೇಳ್ತಾರೆ ಎಷ್ಟು ದೂರ ಎಷ್ಟು ವ್ಯಾಪ್ತಿಯಲ್ಲಿ ಮಾಡ್ತಾರೆ ಅಂತ. ವಾಯುದೇವರ ಬಗ್ಗೆ ಹೇಳ್ತಾರೆ 33ನೇ ಪದ್ಯದಲ್ಲಿ, ಅನಿಮಿಷರ ನಾಮದಲ್ಲಿ ಕರೆಸುವ ಅನಿಲ ದೇವನು ಒಂದು ಕಲ್ಪದಿ ವನಜ ಸಂಭವನೆನಿಸಿ 87 ವರುಷ ಗುಣತ್ರಯ ವಿವರ್ಜಿತನ ಮಂಗಳ ಗುಣಕ್ರಿಯಾ ರೂಪಂಗಳ ಉಪಾಸನವು ಅವ್ಯಕ್ತಾದಿ ಪೃಥ್ವ್ಯಂತರದಿ ಇರುತಿಹುದು. ಅನಿಮಿಷರ ಕಾಮ ನಾಮದಲ್ಲಿ ಕರೆಸುವನು ಅನಿಲ ದೇವನು ಒಂದು ಕಲ್ಪದಿ ವನಜ ಸಂಭವನೆನಿಸಿ 87 ವರುಷ ಗುಣತ್ರಯ ವಿವರ್ಜಿತನ ಮಂಗಳ ಗುಣಕ್ರಿಯಾ ರೂಪಂಗಳು ಉಪಾಸನವು ಅವ್ಯಕ್ತ ಆದಿ ಪೃಥಿವಿ ಅಂತರದಿ ಇರುತ್ತಿರುವುದು. ಅನಿಮಿಷರ ದೇವತೆ ಅಂದ್ರೆ ಅನಿಮಿಷರು ಅಂದ್ರೆ ದೇವತೆಗಳು, ಅವರ ನಾಮಗಳಿಂದ ಕರೆಸ್ತಕ್ಕಂಥ ವಾಯುದೇವರು ಒಂದು ಕಲ್ಪದಲ್ಲಿ ವನಜ ಸಂಭವ ಬ್ರಹ್ಮದೇವರು ಅಂತನಿಸಿ 87 ವರ್ಷಗಳ ಕಾಲ ಅವ್ಯಕ್ತಾವರಣದಿಂದ ಆರಂಭ ಮಾಡಿಕೊಂಡು ಬ್ರಹ್ಮಾಂಡದಲ್ಲಿ ಮಹತ್ತತ್ವಾವರಣ, ಅವ್ಯಕ್ತ ತತ್ವಾವರಣ, ಅಹಂಕಾರ ತತ್ವಾವರಣ ಇಲ್ಲ ಆವರಣಗಳಿದೆ, ಒಂದೊಂದು ಇದರ ಮೇಲಿದೆ. ಪೃಥ್ವ್ಯಂತರದಲ್ಲಿ ಪೃಥ್ವಿ ಆವರಣ ಪರ್ಯಂತರ, ಅವ್ಯಕ್ತವರ ಆವರಣ ಪ್ರಥಮ, ಪೃಥ್ವಿ ಆವರಣ ಕೊನೆ. ನಮ್ಮ ದೇಹದಲ್ಲೂ ಇವೆಲ್ಲ ತತ್ವಗಳಿದ್ದಂತೆ ಹೊರಗಡೆನೂ ಇರ್ತವೆ, ಪ್ರದೇಶದಲ್ಲಿ ಇರ್ತಾರೆ. ಅಂದ್ರೆ ಅವ್ಯಕ್ತ ಆವರಣದಿಂದ ಆರಂಭ ಮಾಡಿಕೊಂಡು ಪೃಥ್ವಿ ಆವರಣ ಪರ್ಯಂತರವಾಗಿ ಪ್ರದೇಶದಲ್ಲಿದ್ದು ಅಲ್ಲಿ ಭಗವಂತನ ಉಪಾಸನೆ ಮಾಡ್ತಾರೆ. ಏನಂತ? ಗುಣತ್ರಯ ವರ್ಜಿತನಾದ ಹರಿಯ ಮಂಗಳ ಸ್ವರೂಪನಾದ ಪರಮಾತ್ಮನ
ಗುಣ ಕ್ರಿಯಾ ರೂಪಗಳ ಉಪಾಸನೆ ಇರುತ್ತೆ. ದೇವರ ಗುಣಗಳ ಉಪಾಸನೆ, ದೇವರ ಕ್ರಿಯಾಗಳ ಉಪಾಸನೆ. ದೇವರು ಏನೇನು ಯಾವ್ಯಾವ ಜನರಲ್ಲಿ ಏನೇನು ಮಾಡ್ತಾನೆ, ಯಾವ್ಯಾವ ಗುಣದಿಂದ ಪರಮಾತ್ಮ ವಿಶಿಷ್ಟನಾಗಿದ್ದಾನೆ, ಇದನ್ನ ಗುಣಕ್ರಿಯಾ ರೂಪಗಳ ಅಲ್ಲಿರ್ತಕ್ಕಂಥ ಎಲ್ಲ ಜೀವರಲ್ಲಿ ಎಲ್ಲರಲ್ಲೂ ಕೂಡ ಈ ವಿಚಾರವನ್ನು ಅವರು ಉಪಾಸನೆಯನ್ನು ಮಾಡ್ತಾರೆ. ಇಷ್ಟು ದೊಡ್ಡ ಬಹಳಷ್ಟು ವಿಸ್ತಾರವಾದ ಉಪಾಸನೆ, ವ್ಯಾಪ್ತೋಪಾಸನೆ ವಾಯುದೇವರದು. ವಿಜಯದಾಸರಂತಾರೆ, ಕ್ರಮಾನುಸಾರ ಶೇಷಾದ್ಯಾರನು ಪುಟ್ಟಿಸಿದನು ಅಮ್ಮಮ್ಮ ಈತನ ಶಕ್ತಿ ಕೊಂಡಾಡಲು ಶವೇ. ಅನಿಲ ದೇವರು ಬ್ರಹ್ಮದೇವರ ಪಟ್ಟಕ್ಕೆ ಬಂದಾಗ ಶೇಷಾದಿ ಅನಿಮಿಷರನ್ನ ಅವರೇ ಹುಟ್ಟಿಸ್ತಾರೆ. ಅವರೆಲ್ಲರಿಗೂ ಅಂತರ್ಯಾಮಿಯಾಗಿ ಈತ ಇರ್ತಾರೆ ಅಂತಾರೆ. ಯಾರು? ನಮ್ಮ ಮುಖ್ಯ ಪ್ರಾಣ ದೇವರು ಶೇಷಾದಿ ಸಕಲ ದೇವತೆಗಳೊಳಗೆ ಇವರು ಅಂತರ್ಯಾಮಿಯಾಗಿರ್ತಾರೆ. ಇವರೊಳಗೆ ಪರಮಾತ್ಮ ಇರ್ತಾನೆ. ಇವರನ್ನೆಲ್ಲ ಹುಟ್ಟಿಸ್ತಾರೆ ಕೂಡ. ಮಹಾಭಾರತ ತತ್ವನಿರ್ಣಯದ ಅಂಶಾವೇಶಾವತಾರದಲ್ಲಿ ಮೊದಲನೆಯ ಅಧ್ಯಾಯಗಳಲ್ಲೆಲ್ಲ ಯಾರ್ಯಾರ ರೂಪದಿಂದ ಯಾರ್ಯಾರು ಹುಟ್ಟಿದ್ದಾರೆ ಎಂಬುದನ್ನೆಲ್ಲವನ್ನು ಹೇಳಿದ್ದಾರೆ. ಅಲ್ಲಿ ವಿಸ್ತಾರವಾಗಿ ಕೇಳಬಹುದು. ಕ್ರಮಾನುಸಾರ ಶೇಷಾದ್ಯರನ್ನು ಹುಟ್ಟಿಸಿದನು. ಕ್ರಮವಾಗಿ ಶೇಷರೇ ಮೊದಲಾಗಿರ್ತಕ್ಕಂಥ ದೇವತೆಗಳನ್ನು ಹುಟ್ಟಿಸಿದ್ದಾನೆ. ಅದಕ್ಕೆ ವಿಜಯದಾಸರಂತಾರೆ, ಅಮ್ಮಮ್ಮ ಈತನ ಶಕ್ತಿ ಕೊಂಡಾಡಲು ಶವೇ. ಹಬ್ಬ, ಶೇಷಾದಿ ದೇವತೆಗಳನ್ನು ಹುಟ್ಟಿಸುವ ಇವರ ಶಕ್ತಿಯನ್ನ ಸಾಮಾನ್ಯರಾದ ನಮಗೆ ಕೊಂಡಾಡಲಿಕ್ಕೆ ಸಾಧ್ಯವಾ ಅಂತಾರೆ. ಆದ್ರಿಂದ ಅಜನ ಪಟ್ಟಕ್ಕೆ, ಬ್ರಹ್ಮದೇವರ ಪಟ್ಟಕ್ಕೆ ಬಂದಾಗ ಕ್ರಮವಾಗಿ ಶೇಷಾದಿ ಅನಿಮಿಷರನ್ನು ಹುಟ್ಟಿಸ್ತಾರೆ. ಅವರೆಲ್ಲರಿಗೂ ಅಂತರ್ಯಾಮಿಯಾಗಿ ಈತ ಇರ್ತಾನೆ. ಪ್ರಜೆಗಳಿಗೆ ಇವರು ಮುಖ್ಯ ಪ್ರೇರಕರು, ವಾರಿ ಜನಾಭನ ತರುವಾಯದಲ್ಲಿ ಬಿಡದೆ ಯಜನಾದಿ ಕರ್ಮಗಳಿಗೆ ಪೂರ್ಣ ಫಲಕ್ಕೆ ಪಾತ್ರರು, ಪ್ರಜೆಗಳು ಮಾಡಿದ ಪುಣ್ಯ ಇವರಿಗಕ್ಕೂ. ಇವರ ಮತ್ತೊಂದು ಮಹಿಮೆಯನ್ನು ಹೇಳ್ತಾರೆ. ಪ್ರಜೆಗಳಿಗೆ ಇವರು ಮುಖ್ಯ ಪ್ರೇರಕರು. ಜಗತ್ತಿನ ಸಕಲ ಜೀವರಿಗೂ ಈ ವಾಯುದೇವರು ಮುಖ್ಯ ಪ್ರೇರಕರಾಗಿದ್ದಾರೆ. ಯಾರ ನಂತರದಲ್ಲಿ ಇವರೇ ಮುಖ್ಯ ಅಲ್ಲ. ವಾರಿಜನಾಭನ ತರುವಾಯದಲ್ಲಿ, ಪರಮಾತ್ಮನ ನಂತರದಲ್ಲಿ ವಾರಿಜನಾಭ ಯಾರು? ಕಮಲನಾಭ. ಅವನ ನಂತರದಲ್ಲಿ ಇವರು ಮುಖ್ಯ ಪ್ರೇರಕರಾಗಿದ್ದಾರೆ. ತರುವಾಯದಲ್ಲಿ ಬಿಡದೆ ಯಜನಾದಿ ಕರ್ಮಗಳಿಗೆ ಪೂರ್ಣ ಫಲಕ್ಕೆ ಪಾತ್ರರು. ಸಜ್ಜನರು ಮಾಡುವ ಎಲ್ಲ ಪುಣ್ಯ ಕಾರ್ಯಗಳೇನಿದೆಯಲ್ಲ ಅದಕ್ಕೆ ಮುಖ್ಯ ಪಾತ್ರ ವಾಯುದೇವರು. ಅವರಿದ್ದರಿಂದ ನಾವು ಪುಣ್ಯ ಕಾರ್ಯವನ್ನು ಮಾಡ್ತೇವೆ. ಅವರಿಲ್ಲದೆ ಇದ್ದು ನಾವು ಪುಣ್ಯ ಕಾರ್ಯವನ್ನು ಮಾಡ್ಲಿಕ್ಕೆ ಆಗಲ್ಲ. ಅವರು ನಮ್ಮೊಳಗಿದ್ದು ಪುಣ್ಯ ಕಾರ್ಯವನ್ನು ಮಾಡಿಸಿದ್ದರಿಂದ ಅದಕ್ಕೆ ಮುಖ್ಯ ಪಾತ್ರ, ಮುಖ್ಯದ ಫಲ ಯಾರಿಗೆ ಬರುತ್ತೆ ಅಂದ್ರೆ ವಾಯುದೇವರಿಗೆ ಮುಖ್ಯವಾದ ಫಲ ಎಂಬತಕ್ಕಂತಹದ್ದು ಬರುತ್ತೆ. ಪ್ರಜೆಗಳು ಮಾಡಿದ ಪುಣ್ಯ ಇವರಿಗಕ್ಕೂ. ಜನ ಮಾಡಿದ ಪೂರ್ಣ ಫಲಕ್ಕೆ ಪಾತ್ರರು, ಪ್ರಜೆಗಳು ಮಾಡಿದ ಪುಣ್ಯ ಇವರಿಗಕ್ಕೂ. ಹರಿಯ ಅನಂತರದಲ್ಲಿ ರುಜುಗಳು ಸಕಲ ಜೀವ ಪ್ರೇರಕರಾಗಿದ್ದರಿಂದ ಜೀವರ ಸತ್ಕರ್ಮಗಳ ಮುಖ್ಯ ಪೂರ್ಣ ಫಲ ರುಜುಗಳಿಗೆ ಸಿಗತ್ತೆ. ಅದರಿಂದ ಅನಿಮಿಷರ ನಾಮದಲ್ಲಿ ಕರೆಸುತ್ತಾ 87 ವರ್ಷ ಕಾಲ ಅವ್ಯಕ್ತ ಆವರಣದಿಂದ ಆರಂಭ ಮಾಡಿಕೊಂಡು ಪೃಥ್ವಿ ಆವರಣದವರೆಗೂ ಇದನ್ನ ಪಂಚೀಕರಣ ಆಟದಲ್ಲಿ ನಿಮಗೆ ಗೊತ್ತಾಗತ್ತಿದು ಎಲ್ಲಿಂದ ಎಲ್ಲಿ ತನಕ ಅಂತ. ಇರುವ ತಾತ್ವಿಕ ದೇವತೆಗಳ ನಾಮಗಳಿಂದ ಅನಿಲ ದೇವ ಉಪಾಸನೆಯನ್ನು ಮಾಡ್ತಾನೆ. ಅದರಿಂದ ಅನಿಲ ದೇವ ಅನಂತ ಪೂರ್ಣ ಫಲಗಳಿಗೆ ಭಾಗಿಯಾಗುತ್ತಾರೆ ಎಂಬುದನ್ನು ಕೂಡ ಬಹಳ ದೊಡ್ಡ ಮಹಿಮೆ ವಾಯುದೇವರದು. ಸಕಲ ಜೀವರಾಶಿಗಳೊಳಗಾಗುವ ಸತ್ಕರ್ಮಗಳ ಫಲಕ್ಕೆ ಮುಖ್ಯ ಪಾತ್ರರು ವಾಯುದೇವರಾಗುತ್ತಾರೆ ಅಂದ ಮೇಲೆ ವಾಯುದೇವರಿಗೆ ಮುಖ್ಯ ಫಲ ಹೊರತು ನಮಗೆಲ್ಲ ಮುಖ್ಯವಾದ ಅಲ್ಪವಾದ ಫಲ ಅಂತ. ಇನ್ನೊಂದು ಇಲ್ಲಿ ಒಂದು ವಿಚಾರವನ್ನ ಬಹಳಷ್ಟು ವಿಸ್ತಾರವಾಗಿ ಚಿಂತನೆ ಮಾಡಿದ್ದಾರೆ. 87 ವರ್ಷ ಎಂಬತಕ್ಕಂಥ ಆನಂತರ 12.5 ವರ್ಷ ಕಾಲ ಲಯಕಾಲ ಅಂತ ನಾವು ನೋಡಿದ್ದೇವೆ. ಇದರ ಬಗ್ಗೆ ಒಂದು ಸ್ವಲ್ಪ ವಿಚಾರವನ್ನು ಹೇಳ್ತೇನೆ, ಕೇಳ್ರಿ. ಲಯಸ್ಯ ತ್ವಷ್ಟಮೋ ಭಾಗ ಸೃಷ್ಟಿಕಾಲ ಉದಾಹೃತ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ಲಯದ ಅಷ್ಟಮ ಕಾಲ ಭಾಗ ಸೃಷ್ಟಿಕಾಲ ಅಂತ ಹೇಳುವಂತೆ ಸೃಷ್ಟಿಯ ಅಷ್ಟಮ ಕಾಲ ಭಾಗ ಲಯ ಭಾಗ ಅನ್ನುವುದು ಸಹಜ. ಸೃಷ್ಟಿ ಲಯಗಳೆರಡೂ ಕೂಡ ಬ್ರಹ್ಮದೇವರ ಮಾನದಲ್ಲಿ 100 ವರ್ಷ ಕಾಲ ಇರುತ್ತೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರಿ, ನಿಧಾನಕ್ಕೆ ಕೇಳಿಸ್ಕೊಡ್ರಿ. ಲಯದ ಅಷ್ಟಮ ಕಾಲ ಭಾಗ ಸೃಷ್ಟಿಕಾಲ ಅಂತ ಹೇಳುವಂತೆ ಸೃಷ್ಟಿಯ ಅಷ್ಟಮ ಕಾಲ ಭಾಗ ಲಯ ಭಾಗ. ಇಲ್ಲಿ ಈ ಮಾತನ್ನು ಹೇಳಿದ್ದಾರೆ ನೋಡ್ರಿ. ವನಜ ಸಂಭವನೆನಿಸಿ 87.5 ವರ್ಷ ಆಮೇಲೆ ಸೃಷ್ಟಿಕಾಲ ಲಯಕಾಲ ಪ್ರಾರಂಭ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ವಿಸ್ತಾರವನ್ನು ಮಾಡ್ತಾ ಇದ್ದಾರೆ. ಸೃಷ್ಟಿ ಲಯಗಳೆರಡೂ ಕೂಡ ಬ್ರಹ್ಮದೇವರ ಜೀವಮಾನದ 100 ವರ್ಷ ಕಾಲ ಇರುತ್ತೆ. ಲಯಕಾಲದಲ್ಲಿ 100ರ ಅಷ್ಟಮ ಭಾಗ 12.5 ವರ್ಷ ಕಾಲ, 100ರ ಅಷ್ಟಮ ಭಾಗ 12.5 ವರ್ಷ ಕಾಲ. 12 ವರ್ಷ ಕಾಲ ಸೃಷ್ಟಿಗೆ ಬೇಕೆಂದ್ರೆ ಲಯಕ್ಕೂ ಸೃಷ್ಟಿ ಕಾಲಕ್ಕೂ ಅಷ್ಟೇ ಕಾಲ ಬೇಕು. ಲಯಕ್ಕೆಷ್ಟು ಕಾಲ ಬೇಕು, ಸೃಷ್ಟಿಗೂ ಅಷ್ಟೇ ಕಾಲ ಬೇಕು. ಸೃಷ್ಟಿಕ್ರಮದಂತೆ ಲಯಕ್ರಮ. ಸೃಷ್ಟಿಗೆ ಎಷ್ಟು ಬೇಕು ಅಷ್ಟೇ ಲಯಕ್ಕೂ ಕಾಲ ಬೇಕು. ಸೃಷ್ಟಿಯ ಕ್ರಮದಂತೆ ವ್ಯುತ್ಕ್ರಮವಾಗಿ ಲಯಕ್ರಮವೂ ಇರುತ್ತೆ.
ಇದನ್ನು ಸೂತ್ರ ಭಾಷೆಯಲ್ಲಿ ಆಚಾರ ಅಂತಾರೆ, ಅನುರೂಪ ಕ್ರಮ ಸೃಷ್ಟೋ ಪ್ರತಿರೂಪೋ ಲಯ ಕ್ರಮ ಅಂತ. ನಾವು ಸಾಮಾನ್ಯವಾಗಿ ಹೇಳ್ಕೊತೇವೆ, ಒಂದು ಪದಾರ್ಥ ಸೃಷ್ಟಿ ಮಾಡ್ಲಿಕ್ಕೆ 100 ವರ್ಷ ಬೇಕಾದ್ರೆ ಅದನ್ನ ಹಾಳು ಮಾಡ್ಲಿಕ್ಕೆ ಅಷ್ಟೊಂದು ವರ್ಷ ಬೇಕಾಗಿಲ್ಲ ಅಂತ. ಒಂದು ಮನೆಯನ್ನು ಕಟ್ಟಲಿಕ್ಕೆ 5 ವರ್ಷ ಬೇಕಾದ್ರೆ JCB ತಂದು 1 ಗಂಟೆ ಅದನ್ನ ಹಾಳು ಮಾಡಿಬಿಡ್ಬೋದಲ್ವಾ? ಸೃಷ್ಟಿಯಷ್ಟೇ ಕಾಲ ಲಯಕ್ಕೆ ಯಾಕೆ ಬೇಕು ಅಂದ್ರೆ, ಒಬ್ಬ ಒಂದು ಪದಾರ್ಥದ ಸೃಷ್ಟಿ ಮಾಡಬೇಕಾದ್ರೆ ಎಷ್ಟು ಕಾಲ ಬೇಕೋ ಅದನ್ನು ಕೆಡಿಸಿ ನಾಶ ಮಾಡಲಿಕ್ಕೆ ಅಷ್ಟು ಕಾಲ ಬೇಕಾಗೋದಿಲ್ಲ. ಕ್ಷಣಕಾಲದಲ್ಲಿ ಹರಿ ಲಯ ಮಾಡ್ತಾನೆ ಎನ್ಲಿಕ್ಕೆ ಆಗೋದಿಲ್ಲ. ಕ್ರಮವಾಗಿಯೇ ಸೃಷ್ಟಿಯಂತೆ ಲಯವನ್ನು ಪರಮಾತ್ಮ ಮಾಡ್ತಾನೆ. ಸೃಷ್ಟಿ ಹೇಗೆ ಮಾಡ್ತಾನೋ ಹಾಗೇ ಲಯವನ್ನು ಮಾಡ್ತಾನೆ. ಲಯಸ್ಯ ಸಮಯಂ ಪ್ರಾಹು ಬ್ರಹ್ಮಾಯು ಸಮಿತಂ ಬುಧಾಹ ಏತಸ್ಮಾದಷ್ಟಮೋ ಭಾಗೋ ಅವಶಿಷ್ಯತಿ ತದಾ ಮಮ ಸುಸೃಕ್ಷಾ ಜಾಯತೆ ತತ್ರ ಸೃಷ್ಟಿಸ್ತು ತ್ರಿವಿಧಾ ಮಮ ಅಂತ ವರಾಹಕಲ್ಪದಲ್ಲಿ ಚಾತುರ್ಮಾಸ್ಯದಲ್ಲಿ ಇದನ್ನ ವಿಚಾರವನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮಮಾನೇನ ಶತವರ್ಷ ಪರ್ಯಂತಂ ಲಯಕಾಲ ಎಂಬುದಾಗಿ ಷೋಡಶಿ ಗ್ರಂಥದಲ್ಲೂ ಕೂಡ ಅರಣ್ಯಕಾಚಾರ್ಯರು ಬ್ರಹ್ಮದೇವರ ಮಾನದಲ್ಲಿ 100 ವರ್ಷಗಳ ಕಾಲ ಲಯ, ಅಷ್ಟು ದೀರ್ಘವಾಗಿ ಲಯವನ್ನು ಭಗವಂತ ದಾನ ಮಾಡ್ತಾನೆ. ಆದ್ರಿಂದ ಬ್ರಹ್ಮನ 100 ವರ್ಷ ಪ್ರಳಯಮಾನ ಎನ್ನುವ ವಾದರಾಜರ ವೈಕುಂಠ ವರ್ಣನೆಯು ಕೂಡ ಇದನ್ನೇ ಹೇಳುತ್ತೆ. ಆದ್ರಿಂದ ಸೃಷ್ಟಿಕಾಲದ ಮಧ್ಯದಲ್ಲಿಯೇ 87.5 ವರ್ಷದ ಕೊನೆಯ ಒಂದು ರಾತ್ರಿ ಮಾತ್ರ ಲಯಕಾಲ. ಅದು ಮುಗಿದೊಡನೆ ಸೃಷ್ಟಿ ಎಂಬತಕ್ಕಂತಹದ್ದು ಕೆಲವರು ಹೇಳೋದು ಸರಿಯಲ್ಲ. ಸೃಷ್ಟಿಯ ಅಷ್ಟಮ ಭಾಗವೂ ಪ್ರಳಯ, ಮುಂದೆ ಹರಿಯ ಯೋಗನಿದ್ರಾ ಕಾಲದ ಬ್ರಹ್ಮಮಾನದ 100 ವರ್ಷಗಳಲ್ಲಿ 87.5 ವರ್ಷ ಲಯಕಾಲ, ಒಟ್ಟು 100 ವರ್ಷ ಲಯಕಾಲ ಎಂಬುದಾಗಿ ನಾವು ಹೇಳಬೇಕು ಎಂಬುದನ್ನ ಸಾಮಾನ್ಯವಾಗಿ ಲಯಕಾಲ 12.5 ವರ್ಷ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ಸರಿಯಲ್ಲ ಅಂತ ಕೆಲವು ವ್ಯಾಖ್ಯಾನಕಾರರ ವ್ಯಾಖ್ಯಾನವಾಗಿದೆ. ಆದ್ರಿಂದ ಈ 33ನೇ ಪದ್ಯದಲ್ಲಿ ಇದನ್ನು ಚೆನ್ನಾಗಿ ಚಿಂತನೆ ಮಾಡಬೇಕು. ಪರಮಾತ್ಮನ ಸೃಷ್ಟಿ ಮತ್ತು ಲಯಗಳ ವಿಚಾರವನ್ನು ಹೇಳಿದ್ದಾರೆ. ಅನಿಮಿಷರ ನಾಮದಲ್ಲಿ ಕರೆಸುವನನಿಲ ದೇವನು ಒಂದು ಕಲ್ಪದಿ ವನಜ ಸಂಭವ ನೆನೆಸಿ 87 ವರುಷ ಗುಣತ್ರಯ ವಿವರ್ಜಿತನ ಮಂಗಳ ಗುಣರೂಪ ಗುಣಕ್ರಿಯಾರೂಪಂಗಳ ಉಪಾಸನವು ಅವ್ಯಕ್ತಾದಿ ಪೃಥ್ವ್ಯಂತರದಿ ಇರುತಿಗುದು. ಗುಣಕ್ರಿಯಾ ಪರಮಾತ್ಮನ ರೂಪ 3 ಮಾಡ್ತಾರೆ ಎಂಬುದಾಗಿ 33ನೇ ಪದ್ಯದಲ್ಲಿ ಹೇಳಿದ್ದಾರೆ. ಇದಾದ ಮೇಲೆ ಮತ್ತೊಂದು, ರುಜುಗಳಿಗೆ ಏನೂ ದೋಷ ಇಲ್ವಾ, ಸಂಪೂರ್ಣವಾದ ದೋಷರಹಿತರೇ ರುಜುಗಳು ಅನ್ನೋದಕ್ಕೆ ಒಂದು ದೋಷ ಇದೆ. ಅದೇನು ಅನ್ನೋದು ದೋಷ ಅಲ್ಲ, ಅದು ದೋಷದಂತೆ ನಮಗೆ ಕಾಣಿಸಬಹುದು, ಅದ್ರ ದೋಷವಲ್ಲ ಅಂತ ಹೇಳ್ತಾರೆ. 34ನೇ ಪದ್ಯದಲ್ಲಿ ಮಹಿತ ರುಜುಗಣ ಕೊಂದೆ ಪರಮೋತ್ಸಾಹ ವಿವರ್ಜಿತನೆಂಬ ದೋಷವು ವಿಹಿತವೇ ಸರಿದನು ಪೇಳದೆ ಮುಕ್ತಿ ಬ್ರಹ್ಮರಿಗೆ. ಬಹುದು ಸಾಮ್ಯವು ಜ್ಞಾನ ಭಕುತಿಯು ದ್ರುಹಿಣ ಪದ ಪರ್ಯಂತ ವೃದ್ಧಿಯು ಬಹಿರುಪಾಸನೆಯುಂಡ ನಂತರ ಬಿಂಬ ದರ್ಶನವು. ಮಹಿತ ರುಜುಗಣಕ್ಕೆ ಒಂದೇ, ಪರಮೋತ್ಸಾಹ ವಿವರ್ಜಿತನು ಎಂಬ ದೋಷವು ವಿಹಿತವೇ ಸರಿ, ಇದನ್ನು ಪೇಳದೆ ಮುಕ್ತ ಬ್ರಹ್ಮರಿಗೆ ಬಹುದು. ಸಾಮ್ಯವು ಜ್ಞಾನ ಭಕುತಿಯು ದ್ರುಹಿಣ ಪದ ಪರ್ಯಂತ ವೃದ್ಧಿಯು ಬಹಿರುಪಾಸನೆಯುಂಟು ಅನಂತರ ಬಿಂಬ ದರ್ಶನವು. ಇಷ್ಟು ಪದಚ್ಛೇದ. ದೇವತೆಗಳು ಭಗವಂತನ ಆರಾಧನೆಯನ್ನ ನಿರ್ವಿಘ್ನವಾಗಿ ಮಾಡುವುದ ಉದ್ದೇಶ ಮೋಕ್ಷವನ್ನು ಬಯಸ್ತಾರೆ. ದೇವತೆಗಳು ನಿರ್ವಿಘ್ನವಾಗಿ ಭಗವದಾರಾಧನೆ ಮಾಡುವ ಉದ್ದೇಶದಿಂದಲೇ ಮೋಕ್ಷವನ್ನು ಬಯಸ್ತಾರೆ. ಅಂದ್ರೆ ಮೋಕ್ಷದಲ್ಲಿ ವಿಘ್ನ ಇರೋದಿಲ್ಲ ಅಂತ ಮೋಕ್ಷವನ್ನು ಬಯಸ್ತಾರೆ. ಮತ್ತೆ ಅಸುರಾವೇಶವಿಲ್ಲವಾದ್ರಿಂದ ರುಜುಗಳಿಗೂ ಕೂಡ ಅವ್ರಿಗೀಗಲೂ ವಿಘ್ನ ಇಲ್ಲ. ಯಾರಲ್ಲಿ ಅಸುರಾವೇಶ ಇದೆಯೋ ಆ ದೇವತೆಗಳಿಗೆ ಭಗವದಾರಾಧನೆಗೆ ವಿಘ್ನ ಬರುತ್ತೆ. ಅನೇಕ ದೇವತೆಗಳಿಗೆ ಭಗವದಾರಾಧನೆಗೆ ವಿಘ್ನ ಬರುತ್ತೆ. ರುಜುಗಳಿಗೆ ವಿಘ್ನ ಬರೋದಿಲ್ಲ, ಯಾಕೆಂದ್ರೆ ಅವರಲ್ಲಿ ಅಸುರಾವೇಶ ಇಲ್ಲ. ಆದ್ರಿಂದ ಪೂಜ್ಯ ರುಜುಗಣದವರಿಗೆ ಮೋಕ್ಷ ಸಂಪಾದನೆಯಲ್ಲಿ ಅತಿ ಉತ್ಸಾಹವಿರುವುದಿಲ್ಲ ಎಂಬುದೇ ಒಂದು ದೋಷ. ಆಗ್ಬಿಡ್ಬೇಕು, ಇವಾಗಲೇ ಇನ್ನು 200 ಪದವಿ ಆಗ್ಬೇಕಾ, ಯಾಕೆ ಕಾಯ್ಬೇಕು, ಅಲ್ಲಿ ತನಕ ಬೇಗ ಆಗ್ಬಿಡ್ಲಿ ಅನ್ನುವ ಅವಸರ ಅವರಿಗಿಲ್ಲ. ಬೇಗ ಆಗ್ಬಿಡ್ಲಿ, ನಿರ್ವಿಘ್ನವಾಗಿ ಆಗ್ಬಿಡ್ಲಿ. ಅವ್ರಿಗೆ ನಿರ್ವಿಘ್ನವಾಗಿ ಆಗ್ತಾ ಇದೆ. ಅವ್ರಿಗೆ ನಿರ್ವಿಘ್ನಕ್ಕಾಗಿ ಮೋಕ್ಷವನ್ನು ಬಯಸಬೇಕಾಗ್ತಿಲ್ಲ. ಅಸುರಾವೇಶ ರಹಿತರಾದ್ದರಿಂದ ನಿರ್ವಿಘ್ನವಾಗಿ ಭಗವದಾರಾಧನೆ ನಡೀತಾ ಇದೆ. ಹಾಗೆ ನಿರ್ವಿಘ್ನವಾಗಿ ಭಗವದಾರಾಧನೆ ನಡೀತಾ ಇರೋದ್ರಿಂದ ಅವರು ಮೋಕ್ಷಕ್ಕೆ ತೊರೆ ಮಾಡೋದಿಲ್ಲ. ಇದೊಂದೇ ದೋಷ. ಇದೇ ದೋಷ, ಇದೇನು ದೊಡ್ಡ ದೋಷ ಅಲ್ಲ. ಪರಮಾತ್ಮನ ಉಪಾಸನೆ ಮಾಡದೇ ಇದ್ರೆ ದೋಷ. ಪರಮಾತ್ಮನ ಉಪಾಸನೆಯನ್ನು ಮಾಡ್ತಲೇ ಇದ್ದಾರೆ, ನಿರ್ವಿಘ್ನವಾಗಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗಿದೇನು ದೋಷ ಅಲ್ಲ.
ಅದು ಯುಕ್ತವೇ ಸರಿ ಅಂತಾರೆ ಜಗನ್ನಾಥದಾಸರು. ಅದು ವಿಹಿತವೇ ಸರಿ, ಇದನ್ನು ಬೇಡದೆ ಮುಕ್ತ ಬ್ರಹ್ಮರಿಗೆ ಬರುವುದು ಸಾಮ್ಯ. ಇಲ್ಲಿ ತಾರತಮ್ಯಕ್ಕೆ ಭಂಗ ಬರುತ್ತೆ ಅಂತಾರೆ ಜಗನ್ನಾಥದಾಸರು. ಈ ರುಜುಗಣಕ್ಕೆ ಪರಮೋತ್ಸಾಹ ವಿವರ್ಜನೆಯನ್ನೆಂಬತಕ್ಕಂಥ ವಿಚಾರವನ್ನು ಹೇಳದೇ ಇದ್ದರೆ, ಇದೊಂದು ದೋಷವನ್ನೂ ಕೂಡ ಅವರಿಗೆ ಹೇಳದೇ ಇದ್ದರೆ ಮುಕ್ತ ಬ್ರಹ್ಮರಿಗೆ ಸಾಮ್ಯ ಬಂದೀತು. ಮುಕ್ತ ಬ್ರಹ್ಮರಿಗೂ ಅಮುಕ್ತ ವಾಯುದೇವರಿಗೂ ಬ್ರಹ್ಮದೇವರಿಗೂ ಕೂಡ ಸಾಮ್ಯ ಇಲ್ಲ, ಒಂದೇ ತರ ಅಲ್ಲ. ಮುಕ್ತ ಬ್ರಹ್ಮರು ಜಾಸ್ತಿ, ಮುಕ್ತ ಬ್ರಹ್ಮರು ಕಮ್ಮಿ. ಆದ್ರಿಂದ ಅವರಿಗೆ ಇವರಿಗೆ ಸಾಮ್ಯ ಬಂದುಬಿಡುತ್ತೆ, ಬರಬಾರದು. ಆದ್ರಿಂದ ದೋಷವಲ್ಲ. ಅತ್ಯುತ್ಸಾಹ ರೂಪವಾದ ಗುಣ ಸ್ವಲ್ಪ ಕಡಿಮೆ ಆಯಿತು ಅಂದರೆ ದೋಷವಿದೆ ಅಂತ ಅನಿಸೋದಿಲ್ಲ. ಆದ್ರಿಂದ ಕಾಮಕ್ರೋಧಾದಿಗಳಂತೆ ಅದು ಒಂದು ಭಾವರೂಪ ದೋಷವಲ್ಲ, ಕಾಮ ಕ್ರೋಧಗಳಂತದೊಂದು ದೋಷವಲ್ಲ. ಆದ್ರಿಂದ ಹೀಗೆ ಈ ಮಹಿತ ರುಜುಗಣ ಕೊಂದೆ ಪರಮೋತ್ಸಾಹ ವಿವರ್ಜಿತವೆಂಬ ದೋಷವು ವಿಹಿತವೇ ಸರಿ ಎಂಬುದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಮೋಕ್ಷ ಸಂಪಾದನೆಯಲ್ಲಿ ಉತ್ಸಾಹ ಇಲ್ಲದೇ ಇಲ್ಲ ಅವರಿಗೆ. ಮೋಕ್ಷ ಸಂಪಾದನೆಯಲ್ಲಿ ಉತ್ಸಾಹ ಇದ್ದೇ ಇದೆ, ಆದರೆ ಅತಿಯಾದ ಉತ್ಸಾಹ ಇಲ್ಲದೇ ಇದ್ರೂ ಕೂಡ ಉತ್ಸಾಹವಿದೆ. ಇದು ಅಲ್ಪ ಉತ್ಸಾಹ ಅಂತಂದ್ರೆ ಅದು ಇದ್ದು ಇಲ್ಲದಂತೆ ಎನ್ನುವ ಅಭಿಪ್ರಾಯದಿಂದ ಇಲ್ಲ ಅನ್ನುತ್ತಾರೆ ಹೊರತು ರುಜೂನಾಂ ಏಕಏವಾಸ್ತಿ ಪರಮೋತ್ಸಾಹ ವರ್ಜನಂ ಸಗುಣಾಲ್ಪತ್ವ ಮಾತ್ರತ್ವಾತು ನ ರುಜುತ್ವೇನ ವಿರುದ್ಧತೆ ಅಂತ ಈ ಒಂದು ಪ್ರಮಾಣವನ್ನು ಕೂಡ ನಾವಲ್ಲಿ ತಿಳಿಬೇಕು. ಉತ್ಸಾಹ ಇರೋದರಿಂದಲೇ, ಉತ್ಸಾಹ ಇಲ್ಲ ಅಂತೇನಿಲ್ಲ, ಪರಮೋತ್ಸಾಹ ಇಲ್ಲ, ಉತ್ಸಾಹ ಇಲ್ಲದೆ ಇಲ್ಲ. ಆದ್ರೆ ಉತ್ಸಾಹವಿಲ್ಲದೆ ಇರುವುದರಿಂದ ದ್ರೋಹಿಣ ಪದ ಪರ್ಯಂತ ಬ್ರಹ್ಮ ಪದವಿ ಇರುವಷ್ಟೂ ಕಾಲ ಬಿಡದೆ ಬ್ರಹ್ಮ ಜ್ಞಾನ ಭಕ್ತಿಗಳಲ್ಲಿ ಅವರಿಗೆ ವೃದ್ಧಿ ಆಗುತ್ತಲೇ ಇರುತ್ತೆ. ಬಹಿರುಪಾಸನೆ ಉಂಟು. ವೃದ್ಧಿಯಿಂದ ಅವ್ಯಕ್ತಾದಿ ಪೃಥ್ವಂತರವಾದ ಅವ್ಯಕ್ತ ತತ್ವದಿಂದ ಆರಂಭ ಮಾಡಿಕೊಂಡು ಪೃಥ್ವಿ ತತ್ವದ ಪರ್ಯಂತರವಾಗಿ ಬಾಹ್ಯದಲ್ಲಿ ಉಪಾಸನೆ ಅಧಿಕವಾಗತ್ತೆ. ಅನಂತರ ಬಿಂಬರೂಪದ ಪರಮಾತ್ಮನ ಸುಸ್ಪಷ್ಟವಾದ ದರ್ಶನ ಅವರಿಗೆಲ್ಲರಿಗೂ ಉಂಟಾಗತ್ತೆ. ಅದರಿಂದ ಪರಮೋತ್ಸಾಹ ವರ್ಜನ ಅನ್ನತಕ್ಕಂಥದ್ದು ಮೋಕ್ಷಕ್ಕಾಗಿ ತ್ವರೆ ಇಲ್ಲ. ಮುಕ್ತ ಬ್ರಹ್ಮರಿಗಿಂತ ಇವರು ಕಡಿಮೆ. ಅದರಿಂದ ಇದು ಯುಕ್ತವೇ ಸರಿ ಅಂತ ಜಗನ್ನಾಥದಾಸರಂತಿದ್ದಾರೆ. ಇನ್ನೊಂದು ವಿಶೇಷ ಇಲ್ಲಿ, ಈ ರುಜುಗಳು 100 ಜನ ಈ 100 ಪದವಿಗೆ ಬರಲಿಕ್ಕಿಂತ ಮುಂಚೆ ಅವರಿಗೆ ವಿಶೇಷಾಪರೋಕ್ಷದ ಬಿಂಬ ದರ್ಶನವಾಗಿದೆ. ಇದನ್ನೆಲ್ಲ ಹಿಂದೆಲ್ಲ ಹೇಳಿದ್ದೀನಿ ನಾನು. ಕಲ್ಕಿ ಪದವಿಗೆ ಪೂರ್ವದಲ್ಲೇ ವಿಶೇಷಾಪರೋಕ್ಷ ಸಾಮಾನ್ಯ ಅಪರೋಕ್ಷ ಅನ್ನೋದ್ರ ಬಗ್ಗೆ ಮಾತಾಡಿದ್ದೇವೆ. ಇವರಿಗೆಲ್ಲರಿಗೂ ಕೂಡ ಕಲ್ಕಿ ಪದವಿಗೆ ಬರಲಿಕ್ಕಿಂತ ಮುಂಚೆ 100 ಪದವಿ 100 ಜನ 100 ಕೆಲಸಗಳನ್ನು ಮಾಡುವ 100 ನಾಮದವರ ಒಂದು ಪದವಿಗಳಲ್ಲಿ ಬರುವಾಗ ಬಿಂಬ ದರ್ಶನವಾಗಿದೆ. ಮುಂದೆ ಬ್ರಹ್ಮ ಪದವಿ ಪರ್ಯಂತರವಾಗಿ ಕಲ್ಕಿ ಪದವಿಗೆ ಬಂದ ಮೇಲೆ ಅವರು ಬ್ರಹ್ಮ ಪದವಿ ಪ್ರಾಪ್ತಿ ಪರ್ಯಂತರವಾಗಿ 100 ಜನ್ಮಗಳಲ್ಲಿ ಪ್ರಾರಬ್ಧ ಸುಖಾನುಭವದೊಂದಿಗೆ ವಿಶೇಷವಾದ ಜ್ಞಾನೋತ್ತರ ಕರ್ಮಗಳಿಂದ ಜ್ಞಾನದಲ್ಲಿ ಸ್ಪಷ್ಟತೆ ಆಗತ್ತೆ. ನೋಡ್ರಿ, ಜ್ಞಾನೋತ್ತರ ಕರ್ಮಗಳು, ಜ್ಞಾನದಿಂದ ಕರ್ಮಗಳನ್ನ ಮಾಡಿದಾಗ ಜ್ಞಾನದಲ್ಲಿ ಸ್ಪಷ್ಟತೆ ಉಂಟಾಗತ್ತೆ. ಅನಂತರ ಕೊನೆಯಲ್ಲಿ ಸುಸ್ಪಷ್ಟವಾದ ಬಿಂಬ ದರ್ಶನವಾಗುತ್ತೆ. ಈ ಪರಮೋತ್ಸಾಹ ಅಲ್ಪವಾದ ಮಾತ್ರಕ್ಕೆ, ಮೋಕ್ಷಕ್ಕೆ ಅವಸರ ಪಡದೇ ಇರತಕ್ಕಂಥ ಈ ಪರಮೋತ್ಸಾಹ ಅಲ್ಪವಾದ ಮಾತ್ರಕ್ಕೆ ಅದು ಅವರಿಗೆ ಬಂಧಕವಲ್ಲ. ಕಾಮಕ್ರೋಧಾದಿಗಳಂತೆ ಬಂಧಕವಲ್ಲ, ಲಿಂಗದೇಹದಂತೆ ಬಂಧಕವಲ್ಲ. ಉತ್ಸಾಹ ಸರ್ವಥಾ ಇಲ್ಲವಾದರೆ ಮಾತ್ರ ನಮ್ಗೆ ಉತ್ಸಾಹ ಇರೋದೇ ಇಲ್ಲ. ಆದಷ್ಟು ಜನ್ಮಕ್ಕಾಗ್ಲಿ ಬಿಡ್ರಿ, ಯಾವತ್ತಿಗಾಗತ್ತೋ ಅವತ್ತಿಗಾಗತ್ತೆ, ಏನಾಗತ್ತೋ ಆಗತ್ತೆ, ನಾವೇನ್ ಮಾಡಿದ್ರೆ ಆಗತ್ತಾ, ನಾವೆಲ್ಲ ಮಾತಾಡ್ಬಿಡ್ತೀವಿ. ಅಯ್ಯೋ ದೇವ್ರ ಇಚ್ಛೆಗೆ ಬಂದ್ರೆ ಆಗತ್ತೆ, ಇಲ್ದೇ ಇದ್ರಿಲ್ಲ, ಏನೇನೋ ನಾವೆಲ್ಲ ಓಡ ಹೋಗುವ ಮಾತುಗಳನ್ನೆಲ್ಲ ಆಡ್ತೀವಿ. ಉತ್ಸಾಹ ಸರ್ವಥಾ ಇಲ್ಲದೆ ಇದ್ರೆ ಮಾತ್ರ ಅದು ಬಂಧಕವಾಗತ್ತೆ, ದೋಷವಾಗತ್ತೆ. ಹಾಗೆ ಅದು ರುಜುತ್ವಕ್ಕೆ ಬಾಧಕವಾಗೋದಿಲ್ಲ ಎಂಬುದನ್ನ ಇಷ್ಟನ್ನೂ ಕೂಡ ಜಗನ್ನಾಥದಾಸರು ಇದೊಂದು ದೊಡ್ಡ ಶಾಸ್ತ್ರದಲ್ಲಿ ವಿಚಾರವನ್ನು ಮಾಡತಕ್ಕಂಥ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವಾಯುದೇವರ ಮಹಿಮೆಯನ್ನು ಜಗನ್ನಾಥದಾಸರು ಈ 34ನೇ ಪದ್ಯದಲ್ಲಿ ಮಹಿತ ರುಜುಗಣ ಕೊಂದೆ ಪರಮೋತ್ಸಾಹ ವಿವರ್ಜಿತನೆಂಬ ದೋಷವು ವಿಹಿತವೇ ಸರಿ, ಇದನ್ನು ಪೇಳದೆ ಮುಕ್ತ ಬ್ರಹ್ಮರಿಗೆ ಬಹುದು ಸಾಮ್ಯವು ಜ್ಞಾನ ಭಕುತಿಯು ದ್ರುಹಿಣ ಪದ ಪರಿವಿಯಂತ ವೃದ್ಧಿಯೂ ಬಹಿರುಪಾಸನೆಯುಂಟ ನಂತರ ಬಿಂಬ ದರ್ಶನವು. ನಿಧಾನಕ್ಕೆ ಹರಿಕಥಾಮೃತಸಾರದ ಪದ್ಯಗಳನ್ನು ಓದಬೇಕು. ಅವಸರವಾಗಿ 32 ಸಂಧಿ ಮುಗಿಸಬೇಕು ಅಂತ ಓದಿದ್ರೆ ನಾವೊಂದು ಟೇಪ್ ರೆಕಾರ್ಡರ್ ಆಗಿಬಿಡ್ತೇವೆ. ಅನೇಕರ ಆ ಪದ್ಧತಿ ಇಟ್ಕೊಂಡಿದ್ದಾರೆ. ಒಂದ್ ದಿವಸ ಮುಗಿಸ್ಬಿಡ್ಬೇಕು, ಪಾರಾಯಣ ಮಾಡಿ ಒಂದೇ ದಿವಸದಲ್ಲಿ ಮುಗಿಸ್ಬಿಡ್ಬೇಕು. ಬೇಕಾಗಿಲ್ಲ, ಒಂದು ಪದ್ಯದ ಅರ್ಥ ಸರಿಯಾಗಿ ಮಾಡಿಕೊಂಡ್ರು ಸಾಕು, ಪರಮಾತ್ಮ ಸಂಪ್ರೀತನಾಗುತ್ತಾನೆ. ಹೀಗೆ ವಾಯುದೇವರಿಗೆ ಪರಮೋತ್ಸಾಹದ ವರ್ಜನೆ ಎಂಬತಕ್ಕಂತಹದ್ದು ದೋಷವಲ್ಲ. ಅದು ಇದ್ದು ಬಿಟ್ರೆ ಬ್ರಹ್ಮ ಪದವಿಗೆ ಸಾಮ್ಯ ಬಂದುಬಿಡುತ್ತೆ. ಇವರು ಬ್ರಹ್ಮ ಪದವಿಗೆ ಬಂದಿಲ್ಲವಾದ್ದರಿಂದ, ಅವ್ರಿಗೂ ಇವರಿಗೂ ಸಮಾನತೆ ಇಲ್ಲವಾದ್ದರಿಂದ
ಇವರು ಅವರು ಒಂದೇ ಅಲ್ಲವಾದ್ದರಿಂದ ಇವರಿಗೂ ಅವರಿಗೂ ಭೇದ ಇದೆಯಾದ್ದರಿಂದ ಬ್ರಹ್ಮ ಪದವಿಗೆ ಬರಬೇಕಾದ್ದರಿಂದ ಬ್ರಹ್ಮ ಪದವಿ ವಾಯು ಪದವಿಗಿಂತ ಶ್ರೇಷ್ಠವಾದ ಪರಿಪೂರ್ಣವಾದ ಪದವಿ ಆದ್ದರಿಂದ ಅಲ್ಲಿಗೆ ಇವರು ಬರುವ ತನಕ ಪರಮೋತ್ಸಾಹ ವರ್ತನೆ ಎಂಬತಕ್ಕಂಥದ್ದು ದೋಷವಲ್ಲ ಎಂಬುದನ್ನ ಜಗನ್ನಾಥದಾಸರು ಇಲ್ಲಿ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಇದಾದ ಮೇಲೆ 35ನೇ ಪದ್ಯ ಬಹಳ ವಾಯುದೇವರ ಮತ್ತೊಂದು ಅವರ ಗುಣವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ವಾಯುದೇವರ ಗುಣ, ಅವರಿರತಕ್ಕಂತಹ ಸಾಧನೆ ಎರಡನ್ನೂ ಹೇಳ್ತಾ ಇದ್ದಾರೆ. ಎಲ್ಲ ಪುರಾಣಗಳ ಶ್ರವಣ ಮಾಡಿದ್ರೆ ಬಹಳ ಚೆನ್ನಾಗಿ ನಮಗೆ ಅರ್ಥವಾಗತ್ತೆ. ಜ್ಞಾನರಹಿತ ಭಯತ್ವ ಪೇಳ್ವ ಪುರಾಣ ದೈತ್ಯರ ಮೋಹಕವು ಚತುರಾನನಗೆ ಕೂಡುವುದೇ ಮೋಹಾಜ್ಞಾನ ಭಯ ಶೋಕ ಭಾನುಮಂಡಲ ಚಲಿಸಿದಂದದಿ ಕಾಣುವುದು ದುರ್ದೋಷದಿಂದಲಿ ಶ್ರೀನಿವಾಸನ ಪ್ರೀತಿಗೋಸುಗ ತೋರ್ದನಲ್ಲದಲೇ. ಪದಚ್ಛೇದ. ಜ್ಞಾನ ರಹಿತ ಭಯತ್ವ ಪೇಳುವ ಪುರಾಣ ದೈತ್ಯರ ಮೋಹಕವು ಚತುರಾನನಿಗೆ ಕೂಡುವುದೇ ಮೋಹ ಅಜ್ಞಾನ ಭಯ ಶೋಕ ಭಾನು ಮಂಡಲ ಚಲಿಸಿದಂದದಿ ಕಾಣುವುದು ದೃಗ್ದೋಷದಿಂದಲಿ ಶ್ರೀನಿವಾಸನ ಪ್ರೀತಿಗೋಸುಗ ತೋರ್ದನು ಅಲ್ಲದಲೇ. ರುಜುಗಳಿಗೆ ಮತ್ತೊಂದು ಅವರ ಗುಣ ಏನು ಅಂದ್ರೆ ಅವ್ರಿಗೆ ಅಜ್ಞಾನ ಭಯ ಶೋಕ ಮೋಹ ಯಾವುದೂ ಇಲ್ಲ ಅವರಿಗೆ. ಮತ್ತು ಪುರಾಣಗಳೆಲ್ಲ ಅನೇಕ ಕಡೆ ಹೇಳ್ತಾರಲ್ಲ, ವಾಯುದೇವರಿಗೆ ಅಜ್ಞಾನ ಉಂಟು, ಭಾನುಮಂಡಲಕ್ಕೆ ಹಾರಿಬಿಟ್ಟ ಹನುಮಂತ, ವಾಯುದೇವರ ಅವತಾರ ತಾನೆ. ಹನುಮಂತ ಸೂರ್ಯಮಂಡಲಕ್ಕೆ ಹಾರಿ ಸೂರ್ಯನನ್ನ ಹಣ್ಣು ಅಂತ ಭ್ರಮಿಸಿದ. ಹಂಗೆಲ್ಲೂ ಇಲ್ಲ, ಸರಿಯಾದ ಕಥೆ ಅಲ್ಲ ಅದು. ಅದು ಸರಿಯಾಗಿ ಅದನ್ನ ಕಥೆಯನ್ನು ತಿಳ್ಕೊಳ್ಬೇಕಂತ ಶ್ರೀಮದ್ ಆಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ ನಮಗೆ. ರುಜುಗಳಿಗೆ ಜ್ಞಾನರಹಿತತ್ವ ಭಯತ್ವಗಳನ್ನ ಹೇಳ್ತಕ್ಕಂಥ ಪುರಾಣಗಳ ವಚನಗಳ ಮೋಹಕ. ಹಂಗ್ಯಾಕೆ ಹೇಳ್ತಿರ್ರಿ, ಎಲ್ಲಾ ಪುರಾಣಗಳು ವೇದವ್ಯಾಸರೇ ಬರೆದಿದ್ದಾನೆ, ಇದು ಮಾತ್ರ ಯೋಗ್ಯ ಅದು ಮಾತ್ರ ಯೋಗ್ಯ ಅಂತ ನಾವೇ ಹೇಳಿಲ್ಲ. ವೇದವ್ಯಾಸರೇ ಹೇಳಿದ್ದಾರೆ 6 ಸಾತ್ವಿಕ 6 ರಾಜಸ 6 ತಾಮಸ. ತಾಮಸ ಪುರಾಣದಲ್ಲೂ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳ್ತಕ್ಕಂಥ ಭಾಗ ಅದು ಸಾತ್ವಿಕ. ಸಾತ್ವಿಕ ಪುರಾಣದಲ್ಲೂ ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಪಂಚವೇದ ತಾರತಮ್ಯಾದಿಗಳಿಗೆ ಭೇದ ಹೇಳುವುದಾಗಿದ್ರೆ ಅದು ಮೋಹಕ ಭಾಗ. ಹೀಗೆ ಪುರಾಣಗಳನ್ನು ಓದುವಾಗ ಅದರಲ್ಲಿ ನಾವು ಸ್ಪಷ್ಟತೆಯನ್ನು ಮಾಡಬೇಕು. ಸಮಾಧಿ ಭಾಷಾ, ದರ್ಶನ ಭಾಷಾ, ಗುಹ್ಯ ಭಾಷಾ, ರೀತಿನಾಂ ಶತಕಂ ಅಂತ ಇವೆಲ್ಲ ಪುರಾಣವನ್ನು ಓದುವಾಗ ಕೇಳಿ ತಿಳ್ಕೋಬೇಕು. ಅದು ಯಾವುದೂ ಗೊತ್ತಿಲ್ಲ ಪುರಾಣವನ್ನ ಬಿಭೇದ್ಯಲ್ಪಶ್ರುತ ದ್ವೇದ ಮಾಮಯಂ ಪ್ರತರಿಷ್ಯತಿ ಅಂತ ಏನೂ ತಿಳಿಯದೆ ಪುರಾಣಗಳನ್ನು ಹೇಳಲಿಕ್ಕೆ ಹೋದವನು ಪುರಾಣ ಹೇಳ್ತಾ ಕೂತ್ರೆ ಆ ಪುರಾಣಗಳ ಅಭಿಮಾನಿಗಳಾದ ದೇವತೆಗಳು ಭಯಪಡ್ತಾರಂತೆ. ಅಂತ ಅಯೋಗ್ಯನ ಕೈಯಲ್ಲಿ ನಮ್ಮ ಅರ್ಥವನ್ನ ಹೇಳಿಸಿಕೊಳ್ಳಬೇಕಾಗಿದೆ ಎಂಬುದಾಗಿ ಭಯಪಡ್ತಾರಂತೆ. ಆದ್ರಿಂದ ಪುರಾಣ ವಚನಗಳು ವಾಯುದೇವರಿಗೆ ಜ್ಞಾನ ಇಲ್ಲ ಮತ್ತು ಭಯ ಇದೆ ಎಂಬತಕ್ಕಂತಹದ್ದನ್ನ ಇದನ್ನು ಯಾವ್ದಾರು ಹೇಳಿದ್ರೆ ಅದು ಮೋಹಕ. ಯಾಕೆ ಮೋಹಕ ಅಂತಂದ್ರೆ ದೈತ್ಯರ ಮೋಹನಕ್ಕಾಗಿ ಹೇಳಿದ್ದು. ದೈತ್ಯರು ವಾಯುದೇವರಿಗೂ ಅಜ್ಞಾನ ಇದೆ, ಅವರಿಗೂ ದೋಷ ಇದೆ ಎಂಬುದನ್ನು ತಿಳ್ಕೊಳ್ಳಿ ಎಂಬುದಕ್ಕೋಸ್ಕರವಾಗಿ ತಿಳ್ಕೊಂಡು ಅವರು ನಮ್ಮಂತೆ ಅಂತ ಸದುಪಾಸನೆ ಮಾಡಿದರೆ ಅವರಿಗೆ ಅದರಿಂದ ನರಕವಾಗಲಿ ಎಂಬುದಕ್ಕೋಸ್ಕರವಾಗಿ ಹೇಳ್ತಾ, ಚತುರ್ಮುಖ ಬ್ರಹ್ಮನಿಗೂ ಮೋಹ ಅಜ್ಞಾನ ಭಯ ಶೋಕ ಇರತಕ್ಕಂಥದ್ದು ಸಾಧ್ಯವೇ ಇಲ್ಲ. ಚತುರ್ಮುಖ ಬ್ರಹ್ಮದೇವರಿಗೆ ಎಂದಿಗೂ ಮೋಹ, ಎಂದಿಗೂ ಅಜ್ಞಾನ, ಎಂದಿಗೂ ಭಯ, ಎಂದಿಗೂ ಶೋಕ ಇಲ್ಲವೇ ಇಲ್ಲ. ಅದು ನಮ್ಮ ಕಣ್ಣು ಕಾಣುವ ಕಣ್ಣಿನ ದೋಷದಿಂದಲೇ ಸೂರ್ಯಮಂಡಲ ಚಲಿಸಿದಂತೆ ಕಾಣಿಸುತ್ತೆ. ಹಾಗೆ ಹಸುರರ ಕಣ್ಣಿಗೆ ಬ್ರಹ್ಮದೇವರಲ್ಲಿ ಅಜ್ಞಾನಾದಿ ದೋಷಗಳು ಕಂಡರೆ ಅದು ವಾಸ್ತವವಲ್ಲ ಎಂಬುದನ್ನ ತಿಳಿಯಬೇಕು. ಜಗನ್ನಾಥದಾಸರು ನೀವು ಹೇಳಿದ್ರಿ, ನಿಮ್ಮ ಮಾತಲ್ಲಿ ನಮ್ಗೆ ವಿಶ್ವಾಸ ಇದೆ. ಆದರೂ ದಶಪ್ರಮತಿ ಮತಾಬ್ಧಿಯೋಳು ಸುಮನ ಸರಣಿ ಪರತ್ನಗಳ ಅವಲೋಕಿಸಿ ತೆಗೆದು ಅಂತ ನೀವು ಹೇಳಿದ್ದೀರಿ. ಶ್ರೀಮದ್ ಆಚಾರ್ಯರ ಗ್ರಂಥಗಳಲ್ಲಿದ್ದ ಒಳ್ಳೊಳ್ಳೆ ಹೂವುಗಳನ್ನ ಹೆಕ್ಕಿ ತೆಗೆದು ನಾನು ಹಾರ ಮಾಡಿ ಹಾಕಿದ್ದೀನಿ. ಮತ್ತು ಇದನ್ನ ಶ್ರೀಮದ್ ಆಚಾರ್ಯರು ಇದನ್ನ ಎಲ್ಲಾರು ಹೇಳಿದ್ದಾರ? ಎಲ್ಲಾರು ವೇದವ್ಯಾಸದೇವರು ಹೇಳಿದ್ದಾರ? ಶ್ರುತಿ ಪುರಾಣಗಳಲ್ಲಿದೆಯಾ ಅಂದ್ರೆ ಅದಕ್ಕೆ ನಾವು ಪ್ರಮಾಣವನ್ನು ನೋಡಬೇಕು. ಭಾಗವತ 6ನೇ ಸ್ಕಂದದಲ್ಲಿ 23ನೇ 9ನೇ ಅಧ್ಯಾಯದ 6ನೇ ಸ್ಕಂದದ 9ನೇ ಅಧ್ಯಾಯದ 23ನೇ ಒಂದು ಪದ್ಯ ಇದೆ. ಅಲ್ಲಿ ವೃತ್ರನ ಭಯದಿಂದ ಭೀತರಾಗಿರ್ತಕ್ಕಂತಹ ದೇವತೆಗಳು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುವಾಗ ಒಂದು ಮಾತಂತಾರೆ, ಪುರಾ ಸ್ವಯಂಭೂರಪಿ ಸಂಯಮಾಂಬ ಸುದೀರ್ಣ ವಾತೋರ್ಮಿರವೈಕರಾಳೆ ಏಕೋರವಿಂದಾತ್ ಪತಿತಸ್ತತಾರ ತಸ್ಮಾತ್ ಭಯಾತ್ಯೇನ ಸನೋಸ್ತು ಪಾರಹ. ಅಲ್ಲಿ ಅವರಂತಾರೆ ದೇವತೆಗಳೆಲ್ಲ, ಆದಿ ಸೃಷ್ಟಿಯಲ್ಲಿ ಪ್ರಳಯ ಸಮುದ್ರ ಬಿರುಗಾಳಿಗೆ ಎದ್ದ ಅಲೆಗಳಿಂದ ಭೋರ್ಗರೀತಾ ಇತ್ತು ಸ್ವಾಮಿ. ಸೃಷ್ಟಿಯ ಪ್ರಳಯ ಕಾಲದ ಸಮುದ್ರ ಬಿರುಗಾಳಿಗೆ ಎದ್ದ ಅಲೆಗಳಿಂದ ಭೋರ್ಗರೀತಾ ಇತ್ತು, ಭಯಂಕರವಾಗಿತ್ತು ಆ ಸಮುದ್ರ. ಅದರ ನಡುವೆ ಹರಿಯ ನಾಭಿಕಮಲದಲ್ಲಿ ಏಕಾಕಿಯಾಗಿ ಕುಳಿತಿದ್ದ ಬ್ರಹ್ಮ ಭೀತನಾಗಿ ನೀರಿಗೆ ಬೀಳುವ ಸಂಭವ ಇತ್ತು. ಅವನನ್ನ ಆ ಭಯದಿಂದ ಪಾರು ಮಾಡಿದ ಹರಿಯೇ
ನಮ್ಮನ್ನು ಕಾಪಾಡಲಿ ಅಂತ ಶ್ಲೋಕದ ಅರ್ಥ. ಅಂದ್ರೆ ಬ್ರಹ್ಮದೇವರಿಗೆ ನೀರಲ್ಲಿ ಬೀಳುವ ಭಯ ಇತ್ತು. ತಾನು ಎಲ್ಲಿಂದ ಹುಟ್ಟಿದ್ದೇನೆ, ತನ್ನ ಜನಕ ಯಾರು ಎಂಬುದು ಗೊತ್ತಿರಲಿಲ್ಲ ಎಂಬುದನ್ನು ಹೇಳ್ತಾರೆ. ಇಲ್ಲಿ ಜಡವಾದ ಪ್ರಳಯ ಸಮುದ್ರಕ್ಕೆ, ಬಿರುಗಾಳಿಗೆ ಚೇತನನಾದ ಸರ್ವಶಕ್ತನಾದ ಜೀವೋತ್ತಮನಾದ ಬ್ರಹ್ಮದೇವರು ಭಯಪಡತಕ್ಕಂಥ ಸಂಭವ ಇರಲಿಲ್ಲ. ಭಯಕ್ಕೆ ಕಾರಣವಾದ ಅಜ್ಞಾನವೂ ಕೂಡ ಸರ್ವಜ್ಞನಿಗಿಲ್ಲ. ನೋಡ್ರಿ, ಭಯಕ್ಕೆ ಕಾರಣ ಏನು ಅಂತ ನಮ್ಗೆ ಗೊತ್ತಿಲ್ಲ. ಭಯಕ್ಕೆ ಕಾರಣ ಅಜ್ಞಾನ, ಅದು ಸರ್ವಜ್ಞನಾದ ಆತನಿಗಿಲ್ಲ. ಮತ್ತೇಕೆ ಭಯ ಆಯಿತು ಆತನಿಗೆ ಅಂದ್ರೆ, ಸಮುದ್ರ ಜಲ, ಅಲೆಗಳ, ನಾಭಿಕಮಲ ಇವೆಲ್ಲವೂ ಕೂಡ ರಮಾರೂಪ. ಅಂದ್ರೆ ಅದೆಲ್ಲವೂ ಯಾವುದು ಅಂತಂದ್ರೆ ಆ ಸಮುದ್ರದ ಅಲೆಗಳು ಮತ್ತು ಆ ಸಮುದ್ರದ ಜಲ, ಆ ನಾಭಿಕಮಲದಲ್ಲಿ ಬ್ರಹ್ಮದೇವರಲ್ಲಿ ಹುಟ್ಟು ಬಂದಿದ್ರು, ಅದೆಲ್ಲ ರಮಾರೂಪ. ಆ ರಮಾದೇವಿ ಭಯವನ್ನು ಉಂಟು ಮಾಡಿದ್ರು. ಶೈವ ಬ್ರಹ್ಮಾದಿ ಭಯದ, ಬ್ರಹ್ಮಾದಿಗಳಿಗೂ ಭಯವನ್ನು ಉಂಟು ಮಾಡಬೇಕಂತ ಲಕ್ಷ್ಮೀದೇವಿ. ಬ್ರಹ್ಮ ಹೀಗೆ ವಿಚಾರ ಮಾಡಿ ಹರಿಧ್ಯಾನದಿಂದ ಭಯವನ್ನು ಪರಿಹರಿಸಿಕೊಂಡ. ಆದರೂ ಲಕ್ಷ್ಮೀದೇವಿ ಯಾಕೆ ಬ್ರಹ್ಮದೇವರಿಗೆ ಭಯವನ್ನು ಹುಟ್ಟಿಸಲು ಅಂದ್ರೆ, ಮುಂದೆ ಹುಟ್ಟುವ ಜನರೆಲ್ಲರೂ ಕೂಡ ಅವನ ಸೃಷ್ಟಿ, ಅವನ ಪ್ರತಿಬಿಂಬ, ಬಿಂಬನಾಗಿರ್ತಕ್ಕಂಥ ಅವನೇನು ಮಾಡ್ತಾನೋ ಅದಕ್ಕೆ ಅವರು ಮಾಡಬೇಕು. ಬ್ರಹ್ಮದೇವರಿಗೆ ಭಯ ಬರಲಿಲ್ಲ, ಬ್ರಹ್ಮದೇವರಿಗೆ ಕೋಪ ಬರಲಿಲ್ಲ, ಬ್ರಹ್ಮದೇವರಿಗೆ ಅಜ್ಞಾನ ಬರಲಿಲ್ಲ ಅಂತಂದ್ರೆ ಅವರಿಗೆ ವಿಧಿ ಅಂತ ಬ್ರಹ್ಮದೇವರಿಗೆ ಹೆಸರು. ಬ್ರಹ್ಮದೇವರದೆಲ್ಲ ಭಯವನ್ನು ತೋರಿಸಿಕೊಳ್ಳದೆ ಇದ್ರೆ, ಅಜ್ಞಾನವನ್ನು ತೋರಿಸಿಕೊಳ್ಳದೆ ಇದ್ರೆ ಇದು ಜೀವರಿಗೆ ಬರೋದಿಲ್ಲ. ಅದಕ್ಕೆ ಬ್ರಹ್ಮದೇವರ ಅಜ್ಞಾನ, ಮೋಹ, ಶೋಕ ಇದೆಲ್ಲವನ್ನು ಪಡೀತಾರೆ. ಬ್ರಹ್ಮದೇವರಿಗೆ ಕೋಪ ಬಂತು, ಕೋಪ ಬಂದಾಗ ಬ್ರಹ್ಮದೇವರ ಹುಬ್ಬು ಗಂಟಾಕಿತು. ಹುಬ್ಬು ಗಂಟಾಕಿದಾಗ ಆ ಹುಬ್ಬಿನ ಮಧ್ಯದಿಂದ ರುದ್ರದೇವರು ಹುಟ್ಟಿದ್ರು ಎಂಬುದನ್ನು ನಾವು ಕೇಳುತ್ತೇವೆ. ಬ್ರಹ್ಮದೇವರಿಗೆ ನಾಚಿಕೆ ಬಂತು ಅಂತ, ಯಾವಾಗ ತಾನೇ ಸೃಷ್ಟಿ ಮಾಡಿದ್ದ ಸರಸ್ವತಿ ಎಂಬುವಳನ್ನ ತಾವು ಮೋಹಿಸಿದ್ರು. ಋಷಿಯಾದಿಗಳೆಲ್ಲರೂ ಬೈದರು. ಬೈದ ಮೇಲೆ ಬ್ರಹ್ಮದೇವರಿಗೆ ನಾಚಿಕೆ ಬಂತು, ಆ ಸರಸ್ವತಿಯನ್ನು ಬಿಟ್ಟರು ಅಂತ. ಆ ಸರಸ್ವತಿಯೇ ಬೇರೆ, ಈ ಸರಸ್ವತಿಯೇ ಬೇರೆ. ಈಗಿರ್ತಕ್ಕಂಥ ಬ್ರಹ್ಮದೇವರ ಮಡದಿಯೇ ಬೇರೆ, ಆ ಸರಸ್ವತಿಯೇ ಬೇರೆ ಎಂಬುದನ್ನ ನಮಗೆ ಶ್ರೀಮದ್ ಆಚಾರ ಬರದೇ ಇದ್ರೆ ನಾವು ಹೀಗೆ ತಿಳಿದು ದುಃಖಕ್ಕೊಳಗಾಗಬೇಕಾಗುತ್ತಿತ್ತು. ಹಾಗಾಗಿ ಬ್ರಹ್ಮದೇವರು ನಮಗೆಲ್ಲರಿಗೂ ಸಹಿತ ಬಿಂಬ. ಬ್ರಹ್ಮದೇವರಿಗೆ ಪರಮಾತ್ಮ ಬಿಂಬ. ಆಭಾಸಕೋಸ್ಯ ಪವನಃ ಪವನಸ್ಯ ರುದ್ರಃ ಶೇಷಾತ್ಮಕೋ ಗರುಡೇರಿತು ಶಕ್ರಕಾಮು ಅಂತ ಹೇಳಿದ್ದಾರೆ. ಆ ಬಿಂಬನಾಗಿರ್ತಕ್ಕಂತಹ ಬ್ರಹ್ಮದೇವರು ಏನೇನು ಮಾಡ್ತಾರೆ ಅದನ್ನೇ ನಾವು ಮಾಡಬೇಕು. ಅದಕ್ಕೆ ಬ್ರಹ್ಮದೇವರು ಭಯಪಡಬೇಕು. ಅದರಿಂದ ಜನರೂ ಕೂಡ ಏಕಾಂಗಿಗಳಾಗಿದ್ದರೆ ಭಯಪಡ್ತಾರೆ. ಪುರಾಣಗಳಲ್ಲಿ ಹೇಳ್ತಾರೆ, ಯುತಂತ್ಯ ಸ್ತೋತ್ರದಲ್ಲಿ ಬ್ರಹ್ಮದೇವರು ನಾನು ಪಾಪಿ, ನಾನಂಥವನು ಇಂಥವನು ಅಂತ ಹಾಗೆ ಹೇಳಬೇಕು ದೇವರು ಮುಂದೆ ಅಂತ ಉಂಟು. ಅದಕ್ಕೆ ವಿಜಯೇಂದ್ರರು, ರಾಘವೇಂದ್ರ ಸ್ವಾಮಿಗಳು ನೊಂದೇನಯ್ಯ ಭವ ಬಂಧನದಲ್ಲೂ ಸಿಲುಕಿ ಅಂತ, ನಾನು ಬಹಳ ನೊಂದೆ ಸಂಸಾರದಲ್ಲಿ ಅಂತ ಹೇಳುವಂತೆ ಇದು ಅದನ್ನ ಅವರ ದೇವರ ಮುಂದೆ ಹೇಳಬೇಕು. ಯದ್ಯಪಿ ಬ್ರಹ್ಮದೇವರು ಜ್ಞಾನಾದಿ ಪರಿಪೂರ್ಣರು, ಅಜ್ಞಾನಜನ್ಯವಾದ ಭಯ ಅವರಲ್ಲಿ ಬಹಳ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನೊಂದು ಮಾತು ಇದೆ, ಅಜ್ಞಾನಂತು ಚತುರ್ವಾರಂ ದ್ವಿವಾರಂ ಭಯಮೇವಚ ಅಂತ ಇದೆ ಒಂದು ಮಾತು. ಮತ್ತು ಅವನ ಲಿಂಗ ಶರೀರದಲ್ಲಿರತಕ್ಕಂಥ ಬಾಹ್ಯಾಂತಃಕರಣವೂ ಕೂಡ ಸುಟ್ಟ ಬಟ್ಟೆಯಂತೆ ಬ್ರಹ್ಮದೇವರನ್ನ ಸಂಸಾರದಲ್ಲಿ ಬಂಧಿಸಲಿಕ್ಕೆ ಸಾಮರ್ಥ್ಯ ಇಲ್ಲ ಅವರಿಗೆ. ಲಿಂಗ ದೇಹವೂ ಕೂಡ ಬ್ರಹ್ಮದೇವರನ್ನ ಬಂಧನ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ದಗ್ಧ ಪಟಾಯಮಾನ ಬ್ರಹ್ಮ ನಿರಭಿಮಾನಿತ್ವಾತ್ ಶಾರೀರೋಪ್ಯಶರೀರ ಅಶರೀರಿಕ ಅಂತ ಅವರ ಬಗ್ಗೆ ಹೇಳಿದ್ದಾರೆ. ಆದರೂ ಹರಿಚ್ಛೆಯಂತೆ ಸರ್ವಶಕ್ತಳಾದ ರಮಾದೇವಿ ಅದರಲ್ಲಿಯೂ ಸ್ವಲ್ಪ ಭಯವನ್ನು ಉತ್ಪಾದಿಸಿದಳು. ಅದು ಕೇವಲ ಅರಕ್ಷಣ ಮಾತ್ರ. ಅದು ಬ್ರಹ್ಮದೇವರ ಸ್ವರೂಪಕ್ಕೆ ಭಯ ಅಂಟಿಕೊಳ್ಳಲಿಲ್ಲ, ಅದರಲ್ಲಿ ಸಂಕೋಚ ಉಂಟು ಮಾಡಲಿಲ್ಲ. ಬ್ರಹ್ಮದೇವರ ಸ್ವರೂಪಕ್ಕೆ ಸಂಕೋಚವನ್ನು ಉಂಟು ಮಾಡಲಿಲ್ಲ. ಸಂಕೋಚ ಭಯ ಬಂದಾಗ ಸಂಕೋಚವಾಗತ್ತೆ, ಆನಂದವಾದಾಗ ಅದು ವಿಸ್ತಾರವಾಗುತ್ತೆ. ಹಾಗೆ ಹೇಗೆ ಜೀವನ ಸ್ವರೂಪ ಹೇಗಾಗುತ್ತೋ ಅದು ಹಾಗಾಗ್ಲಿಲ್ಲ, ನಡುಕ ಉಂಟಾಗಲಿಲ್ಲ ಅವರಿಗೆ. ಹೀಗೆ ಬ್ರಹ್ಮನಲ್ಲಿ ಅಜ್ಞಾನ ಮೋಹಗಳು ಎಂದೂ ಇಲ್ಲ. ಇದನ್ನು ತಿಳಿಯಲಾರದೆ ಇರತಕ್ಕಂಥ ಅಯೋಗ್ಯರು ತಪ್ಪು ತಿಳಿಯುತ್ತಾರೆ. ಸೂರ್ಯ ಬಿಂಬದಲ್ಲಿ ಚಲನೆ ಇಲ್ಲದೆ ಇದ್ದರೂ ಕೂಡ ನೋಡುವ ಕಣ್ಣಿನ ಅಸಾಮರ್ಥ್ಯದಿಂದಲೇ ಸಂಚಲನ ಎಂದು 11ನೇ ಸ್ಕಂದ ಭಾಗವತದಲ್ಲಿ ಅದನ್ನು ಹೇಳಿದ್ದಾರೆ. ಆದ್ದರಿಂದ ಇನ್ನೊಂದು ನಾವು ಕೇಳುತ್ತೇವೆ, ನಮ್ಮ ಹನುಮಂತ ದೇವರು ಯದ್ಯಪ್ಯೇತೇನ ಪಶ್ಯಂತಿ ನಿಶಾಚರ ಗಣಾಸ್ತುಯೇ ವಿಲೋಕಚಾರಿಣ ಸರ್ವೇ ಪಶ್ಯಂತ್ ಋಷಯೇವ ಚ ತೇಷಾಂ ವಿಡಂಬನಾಯ ಇವ ದೈತ್ಯಾನಾಂ ವಂಚನಾಯ ಚ ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕುತೋ ಭವೇತ್ ಅಂತ ಆಚಾರ್ಯರು ಲಂಕಾಪಟ್ಟಣಕ್ಕೆ ಹೋಗಿದ್ದ ಹನುಮಂತ ರಾತ್ರಿ ಸೀತಾದೇವಿಯನ್ನ ಪಾನಗೃಹಗಳಲ್ಲಿ, ಸ್ತ್ರೀಯರು ಮಲಗುವ ಮನೆಗಳಲ್ಲಿ, ಪಶುಗಳನ್ನ ಕಟ್ಟಾಕಿದ್ದ ಜಾಗದಲ್ಲಿ, ಮತ್ತೆ ಅನೇಕ ಮದ್ಯದ ಅಂಗಡಿಗಳಲ್ಲಿ, ಅನೇಕ ಕಡೆಗಳಲ್ಲಿ ಸೀತಾದೇವಿಯನ್ನು ಹುಡುಕ್ತಾರೆ. ಆ ಸೀತಾದೇವಿಯನ್ನು ಹುಡುಕುವಾಗ ಅನೇಕ ಜನ ಕೇಳಿದ್ರೆ, ಏನ್ರಿ ನಿಮ್ ವಾಯುದೇವರು ಮಧ್ವಾಚಾರ್ಯರು ಸರ್ವಜ್ಞರು ಅಂತೀರಿ, ಮಧ್ವಾಚಾರ್ಯನ ಅವರೇ ಹನುಮಂತ ದೇವರಲ್ವಾ? ಹನುಮಂತ ದೇವರು ಸರ್ವಜ್ಞರಾದ ಮೇಲೆ ಅವರಿಗೆ ಸೀತಾದೇವಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ವಾ? ಯಾಕೆ ಹುಡುಕಿದ ಹನುಮಂತ ಅಂತ
ಅದಕ್ಕೆ ಆಚಾರ್ಯ ಉತ್ತರವನ್ನು ಕೊಡ್ತಾರೆ. ಹನುಮಂತ ಮಾಡುವ ಒಂದು ಕೆಲಸ, ಪರಮಾತ್ಮ ಮಾಡುವ ಒಂದು ಕೆಲಸ, ಇವನ ಒಂದೊಂದು ಕ್ರಿಯೆಗಳೇ ದ್ವಂದ್ವವಾಯಿತು ಅಂತಾರೆ. ಏಕಕ್ರಿಯಾ ವ್ಯರ್ಥಕರೀ ಬಭುವ. ಪರಮಾತ್ಮ ಮತ್ತು ವಾಯುದೇವರು ಮಾಡುವ ಒಂದೊಂದು ಕೆಲಸಗಳು ಕೂಡ ದೇವತೆಗಳಿಗೆ, ದೈತ್ಯರಿಗೆ, ತಾಮಸರಿಗೆ, ರಾಜಸರಿಗೆ ಎಲ್ಲರಿಗೂ ಸಾಧನೆಗೆ ಅದು ವಿಚಾರ ಆಗಬೇಕು. ಹಾಗೆ ಬರೀ ಕೇವಲ ಸಜ್ಜನರಿಗೆ ಮಾತ್ರ ದೇವತೆಗಳು ಪ್ರಾರ್ಥನೆ ಮಾಡಿದ್ರು, ದೈತ್ಯರ ನಾಶಕ್ಕಾಗಿ ಪರಮಾತ್ಮ ಬಂದವನಲ್ಲ. ಪರಮಾತ್ಮನ ಒಂದೊಂದು ವ್ಯಾಪಾರವೂ ಕೂಡ ದೈತ್ಯರಿಗೆ ಮೋಹಕ ಆಗಬೇಕು, ಸಜ್ಜನರಿಗೆ ಆನಂದವನ್ನು ಉಂಟು ಮಾಡಬೇಕು. ಅದಕ್ಕೆ ಭವಿಷ್ಯೋತ್ತರ ಪುರಾಣದಲ್ಲಿ ಒಂದು ಮಾತಂತಾರೆ, ಎರಡು ರೂಪದ್ವಂದ್ವ ವಿರಾಜಿತವು ಅಂತ. ವರಾಹ ಮತ್ತು ಶ್ರೀನಿವಾಸ ಇಬ್ಬರು ಒಬ್ಬರೇ, ಅದು ಎರಡು ರೂಪದಿಂದ ಶ್ರೀನಿವಾಸ ಅಳೋಣೇನು, ವರಾಹ ರೂಪಿಯಾದ ಭಗವಂತ ಕಣ್ಣೀರು ಒರೆಸೋಣೇನು ಅಂತ ಒಬ್ಬರೊಬ್ಬರು ಈ ವಿಡಂಬನೆಯನ್ನು ಮಾಡ್ತಾರೆ. ಇದನ್ನ ನೋಡ್ತಾ ಇರತಕ್ಕಂಥ ದೇವತೆಗಳು ಆನಂದವನ್ನು ಪಡ್ತಾರೆ. ಆನಂದ ದೇವತೆಗಳಿಗಾಗತ್ತೆ. ದೈತ್ಯರು ಈ ಶ್ರೀನಿವಾಸ ಬೇರೆ, ವರಾಹ ಬೇರೆ, ಕೃಷ್ಣ ಬೇರೆ, ರಾಮ ಬೇರೆ, ರಾಮ ಬೇರೆ, ಪರಶುರಾಮ ಬೇರೆ. ಪರಶುರಾಮನ ಎದುರಿಗೆ ಯುದ್ಧ ಮಾಡಿದ ರಾಮ ಗೆದ್ದ, ಪರಶುರಾಮ ಸೋತ ಅಂತಿವೆಲ್ಲ ದೈತ್ಯರಿಗೆ ವಿಡಂಬನೆ ಬರಬೇಕು. ಅದಕ್ಕೆ ಹನುಮಂತ ಕೂಡ ತಾನೇನು ಮಾಡಿದ್ದಾನೆ, ತಾನಲ್ಲಿ ಲಂಕಾಪಟ್ಟಣಕ್ಕೆ ಹೋದಾಗ ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್. ಹನುಮಂತ ದೇವರ ಮಾಡುವ ಕೆಲಸದಿಂದ ದೈತ್ಯರು ಕೂಡ ಹನುಮಂತನಿಗೆ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ, ಅದಕ್ಕೆ ಹುಡುಕಿದ ಮೇಲೆ ಸೀತಾದೇವಿ ಸಿಕ್ಕಳು ಅನ್ನುವ ಅಜ್ಞಾನ ಅವರಿಗೆ ಬರಬೇಕು. ನಾವಿಲ್ಲಿ ಕಥೆಯನ್ನು ವಿಚಾರ ಮಾಡಬೇಕು. ಹನುಮಂತನಿಗೆ ಸೀತಾದೇವಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲದೆ ಇದ್ದರೆ ರಾಮ ಯಾಕೆ ಅವನಿಗೆ ಉಂಗುರವನ್ನ ಕೊಡ್ತಿದ್ದ, ಅಂಗುಲೀಯಕವನ್ನ? ಬೇರೆ ಯಾರಿಗಾರು ಕೊಡ್ಬೋದಾಗಿತ್ತಲ್ಲ. ಬೇಕಾದಷ್ಟು ಜನ ಸೀತಾದೇವಿಯನ್ನು ನೋಡ್ಲಿಕ್ಕೆ ಬೇಕಾದ ದಿಕ್ಕುಗಳಿಗೆ ಹೋಗಿದ್ರು. ಬೇಕಾದ ದಿಕ್ಕುಗಳಿಗೆ ಹೋದವರ ಕೈಗೆ ಉಂಗುರವನ್ನ, ಅಂಗುಲೀಯಕವನ್ನು ಕೊಡದೆ ರಾಮ ಹನುಮಂತನಿಗೆ ಯಾಕೆ ಕೊಟ್ಟ ಅಂದ್ರೆ, ಹನುಮಂತನಿಗೆ ಸೀತೆ ಇರುವ ಜಾಗ ಗೊತ್ತು. ಹನುಮಂತನಿಗೆ ಸೀತೆ ಇರುವ ಜಾಗ ಹೇಗೆ ಗೊತ್ತು ಅಂತ ಗೊತ್ತಿದೆಯೋ, ರಾಮನಿಗೂ ಸೀತೆ ರಾವಣನ ಲಂಕಾಪಟ್ಟಣದಲ್ಲಿ ಇದ್ದಾಳೆ ಅಂತ ರಾಮನಿಗೂ ಗೊತ್ತು. ಇದೆಲ್ಲ ಪರಮಾತ್ಮ ಮಾಡ್ತಾ ಇದ್ದಾನೆ ವಿಡಂಬನೆ. ತಿಳಿದವನು ಭಗವಂತ ಅಂತ ದೇವತೆಗಳು ಸಂತೋಷ ಪಡ್ತಾರೆ. ದೈತ್ಯರಿಗೆ ರಾಮ ಮೂರ್ಖ, ಗೊತ್ತಿಲ್ಲದೆ ಕೊಟ್ಟ ಅಂತ ಕೆಲವರು ಅಂದ್ಕೊಳ್ತಾರೆ. ಅದರಂತೆ ಹನುಮಂತನಿಗೆ ಜ್ಞಾನ ಇರಲಿಲ್ಲ. ಜಾಂಬುವಂತ ಹೇಳಿದ ಮೇಲೆ ಹನುಮಂತನಿಗೆ ಜ್ಞಾನ ಬಂತು. ಹನುಮಂತ ನೀನಿಂಥವನು ಅಂತ. ಹನುಮಂತನಿಗೆ ಋಷಿಗಳ ಶಾಪ ಇತ್ತು. ಹನುಮಂತನಿಗೆ ಗೊತ್ತಾಗಿರಲಿಲ್ಲ ತನ್ನ ಬಲ, 100 ಯೋಜನೆ ಹಾಡ್ತೀನಿ ಎಂಬುವ ಜ್ಞಾನ ಇರಲಿಲ್ಲ ಎಂಬುದೆಲ್ಲವನ್ನು ಕೂಡ, ಇದೆಲ್ಲ ದೈತ್ಯ ಮೋಹಕ ಎಂಬುದನ್ನ ಪುರಾಣಗಳನ್ನು ಓದುವಾಗ ಈ ಸ್ಪಷ್ಟವಾದ ಜ್ಞಾನ ಇರಬೇಕು. ಈ ಸ್ಪಷ್ಟವಾದ ಜ್ಞಾನ ನಿಮಗೆ ಸಿಗೋದು ಕೇವಲ ಪುರಾಣವನ್ನು ಓದಿದ್ರಲ್ಲ. ಇತಿಹಾಸ ಪುರಾಣಾರ್ಥೇಹೇ ಪುರಾಣ ಸ್ಥಾನಪಾಂತಾನಾಂ ತ್ರಿಭಾಷಾತ್ರ ಪುರಾಣ ಸ್ಥಾನಭಾಂತಾನಾಂ ಅಭಾಷಾತ್ರೈವೇದಿನಾಂ ಭವತಾ ಸುಸುಖಾಚಕ್ರೆ ಶ್ರೀಭಾಗವತ ನಿರ್ಣಯ. ಪುರಾಣಗಳನ್ನು ಓದುವವರಿಗೆ ಸಮಾಧಿ, ಮುಖ್ಯ ದರ್ಶನ ಭಾಷೆಗಳ ಜ್ಞಾನ ಇರಬೇಕು. ಅದಿದ್ದರೆ ಮಾತ್ರ ಪುರಾಣಗಳನ್ನು ಓದುವ ಅಧಿಕಾರ ಬರುತ್ತೆ. ಹಾಗಾಗಿ ಇದು ವಾಯುದೇವರಿಗೆ ಯಾವುದೇ ವಿಧವಾದ ಅಜ್ಞಾನ, ಭಯ, ಶೋಕ, ಮೋಹಗಳಿಲ್ಲ ಎಂಬತಕ್ಕಂಥದ್ದು ಬಂದರೂ ಕೂಡ, ಜೊತೆಗೆ ಇನ್ನೊಂದು ಕೂಡ, ಇಂಥ ಅಜ್ಞಾನ, ಭಯ, ಶೋಕ, ಮೋಹಗಳು ಎಷ್ಟಾದ್ರೂ ಬರಲಿ, ಅದರಿಂದ ಭಗವಂತ ಪ್ರೀತನಾಗಲಿ ಎಂಬುದಾಗಿ ಅವುಗಳನ್ನು ಬಯಸ್ತಾನೆ ಬ್ರಹ್ಮದೇವರು. ಭಗವಂತನಿಗೆ ಅದು ಪ್ರಿಯವಾಗೋದು ಯಾಕೆ ಅಂದ್ರೆ, ಅಸುರರು ಬ್ರಹ್ಮದೇವರನ್ನ ಅಜ್ಞಾನಿ, ಅಶಕ್ತ ಅಂತ ತಿಳಿದರೆ ಅದು ಪರಮಾತ್ಮನಿಗೆ ಸಂತೋಷವಾಗುತ್ತೆ. ಬ್ರಹ್ಮದೇವರಿಗೆ ಅಶಕ್ತತೆ ಇದೆ ನೋಡ್ರಿ. ಧರ್ಮರಾಯನೇ ಮಾತಾಡಿಬಿಟ್ಟ, ಕೃಷ್ಣ ನಿನ್ನ ಕೈಯಲ್ಲೇ ಜರಾಸಂಧನನ್ನ ಕೊಲ್ಲಲಿಕ್ಕೆ ಆಗಿಲ್ಲ ಅಂದ್ಮೇಲೆ ಭೀಮ ಏನ್ ಕೊಡ್ತಾನೆ, 18 ಸಾರಿ ನೀವು ಓಡೋಗ್ಬಿಟ್ಟಿ, ಭೀಮ ಏನ್ ಮಾಡಬಲ್ಲ ಅಂದ್ಬಿಟ್ಟ ಧರ್ಮರಾಜ ಅಂತವ್ರು. ಆದ್ರಿಂದ ಇದೆಲ್ಲ ಪರಮಾತ್ಮನಿಗೆ ಪ್ರಿಯ. ಪರಮಾತ್ಮ ಯಾಕೆ ಮಾಡಿದ ಅಂತ ಬ್ರಹ್ಮದೇವರು ಕೊನೆಗೆ ನಮ್ಮ ಭೀಮಸೇನ ದೇವರು ಹೇಳ್ತಾರೆ, ಈ ಜರಾಸಂಧನನ್ನ ಕೊಲ್ಲಲಿಕ್ಕೆ ನನ್ನಂತ ಪರಮಾತ್ಮನ ದಾಸ ಒಬ್ಬನ ಕೈಯಲ್ಲಿ ಸಾಧ್ಯ ಆಗುವಾಗ ಅದಕ್ಕೆ ಯಾಕೆ ಪರಮಾತ್ಮ ಬೇಕು ಅಂತ ಒಂದು. ಎರಡನೇದ್ದು, ಈಗಲೇ ಜರಾಸಂಧನನ್ನ ಕೊಂದು ಬಿಟ್ರೆ ಅನೇಕರಾದ ದೈತ್ಯರ ಒಂದು ಸಮೂಹದ ಸಂಗ್ರಹವನ್ನು ಮಾಡೋದಿರೋದಿಲ್ಲ. ಜರಾಸಂಧ ಇರಬೇಕು, ದೈತ್ಯರ ಸಂಗ್ರಹವಾಗಬೇಕು, ಅಯೋಗ್ಯ ದೈತ್ಯರ ರಾಕ್ಷಸರ ಸಂಗ್ರಹವಾಗಬೇಕು. ಅದನ್ನು ಮಾತ್ರ ಪರಮಾತ್ಮ ಕೊಲ್ತಿದ್ದ. ಅಷ್ಟು ತಕ್ಷೋಹಿಣಿ ಸೈನ್ಯವನ್ನು ಕೊಲ್ತಾ ಇದ್ದವನಿಗೆ ಒಬ್ಬ ಜರಾಸಂಧನನ್ನು ಕೊಲ್ಲಲಿಕ್ಕೆ ಆಗೋದಿಲ್ವೇ? ಇದೆಲ್ಲ ಪರಮಾತ್ಮ ಮಾಡ್ತಾ ಇರ್ತಾನೆ. ಬ್ರಹ್ಮದೇವರನ್ನ ಅಜ್ಞಾನಿ ಅಂತ ತಿಳಿದ್ರೆ ದೇವರಿಗೆ ಸಂತೋಷವಾಗತ್ತೆ. ಅವನಿಗೂ ನಮ್ಮಂತೆ ಭವಿಷ್ಯೋಗಿಗಳೇ ಅಂತ ತಿಳ್ಕೋತಾರೆ, ಅಂದುಕೊಳ್ಳಲಿ ಅಂತ ಹರಿ ಅಪೇಕ್ಷೆ. ಅದಕ್ಕೆ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಬರುತ್ತೆ, 6ನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ, ಅಜ್ಞಾನಂತು ಚತುರ್ವಾರಂ ದ್ವಿವಾರಂ ಭಯಮೇವಚ ಶೋಕೋಪಿತಾವನ್ನಾನ್ಯತ್ರ ಕದಾಚಿತ್ ಬ್ರಹ್ಮಣೋ ಭವೇತ್ ತತ್ರಾಪಿ ಭಗವತ್ ಪ್ರೀತ್ಯ ಉನ್ನತ್ಯೈ ಚಾಸ್ಯ ತದ್ಭವೇತ್. ಇವರಿಗೆ 4 ಬಾರಿ ಅಜ್ಞಾನ, 2 ಬಾರಿ ಭಯ, ಶೋಕ 2 ಬಾರಿ ಇದೆ ಅಂತ ಅಜ್ಞಾನಾದಿಗಳು ಉಂಟಾಗೋದಿಲ್ಲ. ಅದು ಉಂಟಾಗುವಾಗೂ ಕೂಡ ಭಗವದ್ ಅನುಗ್ರಹ ಹೆಚ್ಚಾಗಲು ಕೂಡ ಅದು ಕಾರಣವೇ ಆಗತ್ತೆ ಎಂದು ಬ್ರಹ್ಮತರ್ಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಎಂಬುದನ್ನ
ಶ್ರೀಮದ್ ಆಚಾರ್ಯ ಭಾಗವತ ತಾತ್ಪರ್ಯವನ್ನ ಕೊಡದೇ ಇದ್ದಿದ್ರೆ ನಾವು ಖಂಡಿತವಾಗಿ ನಾವು ಕೂಡ ತಾಮಸರಾಗಿ ಪರಮಾತ್ಮನಂತೆ, ಪರಮಾತ್ಮನಿಗೂ ಅಜ್ಞಾನ ಇದೆ, ಸೀತಾದೇವಿಯನ್ನು ಹುಡುಕಿದ. ಅದಕ್ಕೋಸ್ಕರವಾಗಿ ಮಣಿಮಂಜರಿಯಲ್ಲಿ ಮೊದಲಿಗೆ ಹೇಳುತ್ತಾರೆ, ತಥೋ ದೂರಂಗತೆ ರಾಮೇ ರಾವಣ ಸಹ ಲಕ್ಷ್ಮಣೇ ಸೀತೆಯಂ ನಿಯತೆ ಇತಿ. ಅಲ್ಲಿ ಹೇಳುವ ಸಂದರ್ಭದಲ್ಲಿ ವ್ಯಾಪ್ತತ್ವಾಚ ನಿರವದ್ಯತ್ವಾತ್ ತಸ್ಯಾತ್ಯಾಗ ಕಥಂ ಭವೇತ್ ಅಂತಾರೆ ಮಣಿಮಂಜರಿಯಲ್ಲಿ. ನೋಡ್ರಿ, ಶ್ರೀಮದ್ ಆಚಾರ್ಯ ಸಂಪ್ರದಾಯ ಎಷ್ಟು ದೊಡ್ಡದು ಅಂದ್ರೆ 8 ವರ್ಷದ ಬಾಲಕನಿಗೆ ಮಣಿಮಂಜರಿ ಪಾಠ ಹೇಳುವಾಗಲೇ ಸರ್ವತ್ರ ವ್ಯಾಪ್ತನಾದ, ಸರ್ವತ್ರ ವ್ಯಾಪ್ತಳಾದ ಲಕ್ಷ್ಮೀ ದೇವಿಗೆ ರಾಮನಿಗೆ ಹೇಗೆ ವಿಯೋಗ ಉಂಟಾಗತ್ತೆ, ನಿರವದ್ಯತ್ವಾದ ಇಬ್ಬರು ದೋಷರಹಿತರಾಗಿದ್ದಾರೆ, ಇವರಿಬ್ಬರಿಗೂ ದೋಷ ಇಲ್ಲವಾದ್ರಿಂದ ಇವರಿಬ್ಬರಿಗೆ ಹೇಗೆ ಪರಸ್ಪರವಾಗಿ ವಿಯೋಗ ಉಂಟಾಗತ್ತೆ, ಆಗಲ್ಲ. ಅವತ್ತು ಹೇಳ್ಕೊಟ್ಟಿರ್ತಾರೆ. ಅದು ಯಾವಾಗಲೂ ಸುಧಾ ಓದುವಾಗ ನಮಗೆ ಜ್ಞಾನ ಆಗತ್ತೆ. ಅದಕ್ಕೆ ಒಬ್ರು ನ್ಯಾಯಸುಧಾ ಪಾಠ ಆದ್ಮೇಲೆ ಮಂಗಳ ಮಾಡಿದ್ರಂತೆ ಮಣಿಮಂಜರಿ ಮಂಗಳವನ್ನು. ಯಾಕೆಂದ್ರೆ ನಂಗೆ ಮಣಿಮಂಜರಿ ಅರ್ಥವಾಗಿದ್ದೆ ಇವಾಗ ಅಂತ. ಆದ್ರಿಂದ ಹೀಗೆ ಬ್ರಹ್ಮದೇವರ ವಿಚಾರದಲ್ಲಿ ಅಜ್ಞಾನ, ಭಯ, ಶೋಕ ಇವುಗಳ್ಯಾವುದು ಇದೆ ಎಂಬುದನ್ನಾಗಿ ತಿಳಿಯಬಾರದು. ದಿನಪ್ರಳಯದ ನಂತರದ ಸೃಷ್ಟಿಯಲ್ಲಿ ಹರಿಯ ನಾಭಿಯ ಕಮಲದಲ್ಲಿ ಕುಳಿತಿರ್ತಕ್ಕಂತಹ ಬ್ರಹ್ಮದೇವರಿಗೆ ತಾನು ಯಾರು, ಈ ಕಮಲ ಯಾರಿಂದ ಹುಟ್ಟಿತು, ತಾನು ಮುಂದೆ ಏನು ಸೃಷ್ಟಿ ಮಾಡಬೇಕಾಗಿದೆ, ಏವಂ ಪುರಾ ಧಾರಣಯಾತ್ಮ ಶಕ್ತಿಯ ಅಂತ ದ್ವಿತೀಯ ಸ್ಕಂದ ಭಾಗವತದಲ್ಲೂ ಕೂಡ ಬ್ರಹ್ಮದೇವರು ಕೂಡ ಹೀಗೆ ಪರಮಾತ್ಮನ ಧ್ಯಾನ ಮಾಡಿ ತಮಗೆ ಬಂದ ಅಜ್ಞಾನವನ್ನು ಕಳ್ಕೊಂಡ್ರು, ಸೃಷ್ಟಿಯ ಕೆಲಸವನ್ನು ಮಾಡಿದ್ರು ಅಂತ ಇವೆಲ್ಲ ಹೇಳ್ತಾ ಇರತಕ್ಕಂಥದ್ದು. ಯಾವ ಯಾವ ಸಾಧನೆಗಳಿಂದ ಪರಮಾತ್ಮನ ಸೃಷ್ಟಿ ಏನೇನು ಮಾಡಬೇಕಾಗಿದೆ ಎಂಬುದನ್ನು ಪರಮಾತ್ಮನ ಪೂಜಿಸಬೇಕಾಗಿದೆ ಅಂತ 4 ಬಾರಿ ಅಜ್ಞಾನ ಉಂಟಾಯಿತು ಅಂತಿದೆ. ಇದು ಭಾವರೂಪ ಅಜ್ಞಾನ. ಯಾಕೆಂದ್ರೆ ದುಃಖ ಸ್ಪೃಷ್ಟಂ ತದಸ್ಪೃಷ್ಟಂ ಇತಿ ದ್ವೇದೈವ ಚೇತನಂ ಅಂತ ಆಚಾರ್ಯರು ತತ್ವ ಸಂಖ್ಯಾನದಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಜೀವನಾಗಿರ್ತಕ್ಕಂಥ ಬ್ರಹ್ಮದೇವರಿಗೆ ದುಃಖ ಸ್ಪರ್ಶ ಇದೆ ಅಂತ ಹೇಳ್ತಕ್ಕಂಥ ದುಃಖ ಇದೇ ಭಾವರೂಪವಾದ ಅಜ್ಞಾನ. ಅದು ಈ ಅಜ್ಞಾನ ಬಾಹ್ಯ ಅಂತಃಕರಣದಲ್ಲಿರುತ್ತೆ. ವಾಯುದೇವರಿಗೆ ಸ್ವರೂಪ ಅಂತಃಕರಣ ಬೇರೆ, ಬಾಹ್ಯ ಅಂತಃಕರಣ ಬೇರೆ. ಅದು ಅರಕ್ಷಣ ಮಾತ್ರ ಇರುತ್ತೆ. ಬಾಹ್ಯ ಅಂತಃಕರಣದಲ್ಲಿ ಬ್ರಹ್ಮದೇವರಿಗೆ ಅಭಿಮಾನ ಇಲ್ಲವಾದ್ದರಿಂದ ಅದು ಜೀವ ಸ್ವರೂಪಕ್ಕೆ ಬಂಧಕವಾಗುವುದಿಲ್ಲ. ತುಂಬಾ ದೊಡ್ಡ ಟಾಪಿಕ್. ಬಾಹ್ಯ ಅಂತಃಕರಣ ಅಂದ್ರೆ ಈ ಸ್ಥೂಲ ದೇಹ, ವಾಯುದೇವರು ಅಂತ ಬಂದಿರತಕ್ಕಂಥ ಒಂದು ಸ್ಥೂಲ ದೇಹ, ಬ್ರಹ್ಮದೇವರು ಅಂತ ಬಂದಿರತಕ್ಕಂಥ ಒಂದು ಸ್ಥೂಲ ದೇಹ. ಅದನ್ನು ವಿರಜಾನದಿ ಸ್ನಾನವನ್ನು ಮಾಡಿ ಲಿಂಗದೇಹವನ್ನು ಬಿಡುವ ಅವರಿಗೆ ಲಿಂಗದೇಹವನ್ನು ಬಿಡುವ ಪೂರ್ವದಲ್ಲೇ ದಗ್ಧಪಟಾಯಮಾನವಾಗಿರುತ್ತೆ. ಆದ್ರಿಂದ ಅವರ ಮೇಲೆ ಅದರ ಮೇಲೆ ಅಭಿಮಾನ ಇರೋದಿಲ್ಲ. ನರಬ್ರಹ್ಮ ನಿರಭಿಮಾನಿತ್ವಾತ್, ಅವರಿಗೆ ಆ ಶರೀರದಲ್ಲಿ ಅಭಿಮಾನ ಇರೋದಿಲ್ಲ. ಆದ್ರಿಂದ ಶರೀರಕ್ಕೆ ಸಂಬಂಧಪಟ್ಟಂತ ದೋಷಗಳು ಅವರಿಗೆ ತೊಂದರೆಯನ್ನು ಕೊಡೋದಿಲ್ಲ. ಆದ್ರಿಂದ ಅವರ ಸ್ವರೂಪಕ್ಕೆ ಬಂಧಕವಾಗೋದಿಲ್ಲ. ಮಹಾಪ್ರಳಯಾನಂತರ ಮಹಾಪ್ರಳಯವಾಗತ್ತಲ್ಲ, ಆಗ ಸೃಷ್ಟಿಯ ಆದಿಯಲ್ಲಿ ಪದ್ಮದಿಂದ ಹುಟ್ಟಿರ್ತಕ್ಕಂಥ ಬ್ರಹ್ಮದೇವರಿಗೆ ಒಮ್ಮೆ ಭಯ ಶೋಕ ಉಂಟಾಯಿತು. ಅದು ಸಂವತ್ಸರ ನಾಮಕನಾದ ಬ್ರಹ್ಮನಿಗೂ ಭಗವದ ಆರಾಧನೆ ಸಾಧನೆ ಸಿಗದೆ ಇದ್ದಾಗ ಇನ್ನೊಮ್ಮೆ ಭಯ ಶೋಕಾದಿ ಉಂಟಾಯಿತು ಅಂತ ಹೀಗೆ 2 ಬಾರಿ ಭಯ ಶೋಕ ಆಗಿದೆ ಎಂಬತಕ್ಕಂಥದ್ದು. ಇವೆರಡೂ ಕೂಡ ಬ್ರಹ್ಮದೇವರಿಗೆ ಭಗವದ್ ಅನುಗ್ರಹಕ್ಕೆ ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ ಹೊರತು ಇವೆರಡು ಭಯ ಮತ್ತು ಶೋಕ ಬಂದು ಬ್ರಹ್ಮದೇವರಿಗೆ ಪರಮಾತ್ಮನ ಆರಾಧನೆಗೆ ವಿಘ್ನವನ್ನು ಕೊಡಲಿಲ್ಲ. ನಮಗೆ ಮೋಹ ಮತ್ತು ಶೋಕ ಬಂದುಬಿಡ್ತು ಅಂದ್ರೆ ಪರಮಾತ್ಮನ ಆರಾಧನೆ ನಿಂತೋಗಿಬಿಡುತ್ತೆ. ಅದಿಲ್ಲ. ಮಹಾಲಕ್ಷ್ಮೀ ದೇವಿಯು ಕೂಡ ಪರಮಾತ್ಮನಿಗೆ ಭಯಪಡ್ತಾಳೆ. ಅದು ಭಗವತ್ನ ಅನುಗ್ರಹ ಆಕಾಂಕ್ಷೆಗೋಸ್ಕರವಾಗಿ ಶೈವ ಬ್ರಹ್ಮಾದಿ ಭಯದ ವಿಷ್ಣೋಸ್ತು ವಶವರ್ತಿನಿ ಅಭಯ ಅಪಿ ಬಿಭೇತೀವ ತದ್ವಶತ್ವಾದುದೀರ್ಯತೆ. ಭಾಗವತ ತಾತ್ಪರ್ಯದ 6ನೇ ಸ್ಕಂದದಲ್ಲಿ ಮಾತನ್ನು ಹೇಳ್ತಾರೆ. ಶೈವ ಬ್ರಹ್ಮಾದಿ ಭಯದ ಲಕ್ಷ್ಮೀದೇವಿಯು ಕೂಡ ಬ್ರಹ್ಮಾದಿಗಳ ಭಯಕ್ಕೆ ಅಂಜತಕ್ಕಂಥವಳಾಗುತ್ತಾಳೆ. ಬ್ರಹ್ಮಾದಿಗಳಿಗೆ ಭಯವನ್ನು ಕೊಡ್ತಾಳೆ. ಪರಮಾತ್ಮನ ವಶವರ್ತಿನಿಯಾಗಿರ್ತಾಳೆ. ಅಭಯಾಪಿ ಬಿಭೇತೀವ, ತಾನು ಭಯರಹಿತಳಾದರೂ ಕೂಡ, ತಾನು ಆ ಭಯರಹಿತಳಾಗಿದ್ದರೂ ಕೂಡ ಬಿಭೇತೀವ ಭಯಗೊಂಡವಳಂತೆ ತಾನು ಆ ಕೆಲಸವನ್ನು ಮಾಡ್ತಾಳೆ. ಮಹಾಲಕ್ಷ್ಮೀ ದೇವಿ ಬ್ರಹ್ಮಾದಿಗಳಿಗೆ ಭಯದಾಯಕಳಾಗಿದ್ದಾಳೆ. ವಿಷ್ಣುವಿಗೆ ಮಾತ್ರ ವಶವರ್ತಿನಿಯಾಗಿದ್ದು ಭಯರಹಿತಳಾಗಿದ್ದರೂ ಕೂಡ ವಶದಲ್ಲಿರುವುದರಿಂದಲೇ ಅವನಿಂದ ಭಯಪಡುವಂತೆ ತೋರಿಸಿಕೊಳ್ತಾಳೆ ಅಂತ ಮಹಾತ್ಮ್ಯ ಅನ್ನತಕ್ಕಂಥ ಗ್ರಂಥದಲ್ಲಿ ಇದೆ ಅಂತ ಶ್ರೀಮದಾಚಾರ್ಯ ಇಷ್ಟೆಲ್ಲವನ್ನು ನಮಗೆ ತೋರಿಸಿ ವಾಯುದೇವರ ಮಹಿಮೆಯನ್ನು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇಂಥ ಒಂದು ಶ್ರೇಷ್ಠವಾದ ವಾಯುದೇವರ ಮಹಿಮೆ ಈ ಒಂದು ಏಕಾದಶಿ ದಿವಸದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಪರಮಾತ್ಮನ ಹರಿವಾಸರದಲ್ಲಿ ನಾವು ಇದನ್ನ ಮಾಡ್ತಾ ಕೇಳ್ತಾ ಇದ್ದೇವೆ. ಬಹಳ ಪುಣ್ಯ, ಪರಮಾತ್ಮನಿಗೆ ಪ್ರಿಯವಾಗಿರ್ತಕ್ಕಂಥ ಇಂಥ ಒಂದು ಕೆಲಸ ವಾಯುದೇವರ ಈ ಮಹಿಮೆ. ಆದ್ದರಿಂದ ಇಲ್ಲಿ ನಾವು ಈ ಶ್ಲೋಕದಲ್ಲಿ ಹೀಗೆ ಜ್ಞಾನರಹಿತ ಭಯತ್ವ ಪೇಳುವ ಪುರಾಣ ದೈತ್ಯರ ಮೋಹಕವು ಚತುರಾನನಗೆ ಕೂಡುವುದೇ ಮೋಹ ಜ್ಞಾನ ಭಯ ಶೋಕ ಭಾನುಮಂಡಲ ಚಲಿಸಿದಂದದಿ ಕಾಣುವುದು ದುರ್ದೋಷದಿಂದಲೇ ಶ್ರೀನಿವಾಸನ ಪ್ರೀತಿಗೋ ಸುಖ ತೋರ್ತನಲ್ಲದಲೇ. ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಇದನ್ನು ತೋರಿದ್ದಾರೆ.
ಆ ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಇದನ್ನು ತೋರಿಸಿದ್ದಾರೆ ಹೊರತು ಅವರಲ್ಲಿ ಇಲ್ಲ. ಅವರ ಬಾಹ್ಯಾಂತಃಕರಣದಲ್ಲಿ ಅವರಿಗೆ ಅಭಿಮಾನ ಇಲ್ಲದೆ ಇರುವುದರಿಂದ ಸ್ವರೂಪಾಂತಃಕರಣಕ್ಕೆ ಅದು ಬಂಧವಾಗೋದಿಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಪುರಾಣಗಳನ್ನು ಕೇಳುವಾಗ ಯಾರು ಹೇಳಿದ್ರೆ ತಪ್ಪು ಹೇಳಿದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಹೀಗೆ ನಾವು ಜ್ಞಾನವನ್ನು ಪಡ್ಕೊಂಡು ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನ ಶ್ರೀಮದಾಚಾರ್ಯರು ತಮ್ಮ ಸಣ್ಣ ವಯಸ್ಸಿನಲ್ಲೇವೆ ಪುರಾಣವನ್ನ ಕೇಳಲಿಕ್ಕೆ ಹೋದಾಗ ಪುರಾಣ ಹೇಳ್ತಾ ಇರ್ತಕ್ಕಂಥ ಭಟ್ಟರು ತಪ್ಪು ಹೇಳಿದಾಗ ಅದನ್ನು ತಿದ್ದಿದರು ಎಂಬುದನ್ನು ಅವರ ಕಥೆಯಲ್ಲಿ ಕೇಳ್ತೇವೆ. ಕೇವಲ ಅವರು ತಾವು ಪುರಾಣ ಕೇಳಿದಾಗ ತಿದ್ದಿದ್ದಲ್ಲ, ತಮ್ಮ ಮತದಲ್ಲಿ ಬಂದ ತಮ್ಮನ್ನು ಅನುಸರಣೆ ಮಾಡಿದ ಸ್ವಭಕ್ತಾಶೇಷ ಸಂಶಯ ಕ್ಷೇತ್ರೂಣಾಮ್ ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ತನ್ನ ಭಕ್ತರ ಅಶೇಷವಾದ ಒಂದು ಸಂಶಯಗಳನ್ನು ಪರಿಹಾರ ಮಾಡತಕ್ಕಂಥವರು. ಅಂತಹ ವಾಯುದೇವರ ಮಹಿಮೆಯನ್ನು ಕೇಳಿದ್ದೇವೆ. ಮುಂದೆ ಜಗನ್ನಾಥದಾಸರು ಏನು ಹೇಳ್ತಾರೆ ಎಂಬುದನ್ನ ನಾಳಿನ ದಿವಸ ಕೇಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸ್ಸೇಂದ್ರಿಯೇರ್ವ ಬುದ್ಧಾತ್ಮನ ವಾಸುತ ಸ್ವಭಾವಂ ಕರೋಮಿದ್ದ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.